ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ದ ಸೆಷನ್. ಇವತ್ತಿನ ಸೆಷನಲ್ಲಿ ಲಿನಕ್ಸ್ ಕಮಾಂಡ್ಸ್ ಬಗ್ಗೆ ಕಲ್ತ್ಕೊಳ್ತಾ ಇದ್ದೀರಾ. ಲಿನಕ್ಸಲ್ಲಿ ಸುಮಾರು ಕಮಾಂಡ್ಸ್ ಇದೆ. ಫ್ರಮ್ ದಿ ಬೇಸಿಕ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ಎಷ್ಟೊಂದು ಕಮಾಂಡ್ಸ್ ಇದೆ. ಸೊ ಇಂಪಾರ್ಟೆಂಟ್ ಕಮಾಂಡ್ಸ್ ಯಾವ್ದು ಅಂತ ಇವತ್ತು ಭಾರ್ಗವಿ ಮ್ಯಾಮ್ ಹೇಳ್ಕೊಡ್ತಾ ಇದ್ದಾರೆ. ಓವರ್ ಟು ಯು ಭಾರ್ಗವಿ ಮ್ಯಾಮ್. ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೆಲೋ ಎವ್ರಿವನ್, ನಾವು ಇವತ್ತು ಲಿನಕ್ಸ್ ಬೇಸಿಕ್ ಕಮಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇಟ್ ಈಸ್ ಅನ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಸಾಫ್ಟ್ವೇರ್. ಸೊ ಇದು ಮ್ಯಾನೇಜ್ ಮಾಡುತ್ತೆ ಅಂದರೆ ಸಿಸ್ಟಮ್ಸ್ ಹಾರ್ಡ್ವೇರ್, ಅದೇ ಥರ ಸಿಸ್ಟಮ್ಸ್ ರಿಸೋರ್ಸಸ್ ಲೈಕ್ CPU, ಮೆಮೊರಿ ಆ್ಯಂಡ್ ಸ್ಟೋರೇಜ್. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ನಿಮಗೆ ಗೊತ್ತು. ಸೊ ಅದು ಯಾವುದೆಲ್ಲ ಅಂದರೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್, ಅದೇ ಥರ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಇವಾಗ ನಾವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ತಗೊಳ್ಳೋದಾದರೆ ಅದರಲ್ಲಿ ಲಿನಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ 2 ಟೈಪ್ಸ್ ಇದೆ, RPM ಬೇಸ್ಡ್ ಆ್ಯಂಡ್ ಡೆಬಿಯನ್ ಬೇಸ್ಡ್. ಓಕೆ, ಸೊ RPM ಬೇಸ್ಡ್ ಅಂಡರಲ್ಲಿ CentOS ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ, ಅದೇ ಥರ ಫೆಡೋರಾ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ, ಅಮೆಜಾನ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ, ಆ್ಯಂಡ್ ರೆಡ್ ಹ್ಯಾಟ್ ಎಂಟರ್ಪ್ರೈಸ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಓಕೆ, ಸೊ ಇದಕ್ಕೆ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡೋಕ್ಕೆ ಎಲ್ಲ ಪ್ಯಾಕೇಜ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಫಾರ್ ಅಮೆಜಾನ್ ಲಿನಕ್ಸ್ ಆ್ಯಂಡ್ CentOS ನಾವು EM ಯೂಸ್ ಮಾಡ್ತೀವಿ, ಅದೇ ಥರ ರೆಡ್ ಹ್ಯಾಟ್ ಇದಕ್ಕೆ ನಾವು RPM ಯೂಸ್ ಮಾಡ್ತೀವಿ. ಓಕೆ, ಸೊ ಇದು RPM ಬೇಸ್ಡ್ ಅಂಡರಲ್ಲಿ ಬರೋದು. ಸೊ ಅದೇ ಥರ ಇನ್ನೊಂದು ಟೈಪ್ ಇದೆ, ಅದು ಡೆಬಿಯನ್ ಬೇಸ್ಡ್. ಓಕೆ, ಅಂಡರ್ ಡೆಬಿಯನ್ ಬೇಸ್ಡ್ ಡೆಬಿಯನ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ, ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಓಕೆ, ಸೊ ಉಬುಂಟುಗೆ ಪ್ಯಾಕೇಜ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ APT ಗೆಟ್, ಆ್ಯಂಡ್ ಡೆಬಿಯನ್ಗೆ DNF ಪ್ಯಾಕೇಜ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಯೂಶುವಲ್ ಕಂಪನೀಸ್ ಏನು ಮಾಡ್ತದೆ ಅಂದರೆ ಸೊ ಲಿನಕ್ಸ್ ಸೋರ್ಸ್ ಕೋಡ್ನ ಯೂಸ್ ಮಾಡಿಕೊಂಡು ಅವರದೇ ಆದ ಒಂದು ಆಪರೇಟಿಂಗ್ ಸಿಸ್ಟಮ್ನ ಅವರು ಬಿಲ್ಡ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಹೇಳೋದಾದರೆ ಅಮೆಜಾನ್ ಲಿನಕ್ಸ್. ಸೊ ಅವರು ಲಿನಕ್ಸ್ ಸೋರ್ಸ್ ಕೋಡ್ನ ಯೂಸ್ ಮಾಡಿಕೊಂಡು ಅವರದೇ ಆದ ಒಂದು ಆಪರೇಟಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ, ಅದು ಅಮೆಜಾನ್ ಲಿನಕ್ಸ್. ಓಕೆ, ಸೊ ಇದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಕಾಣ್ತದೆ ಅಂತ ನಿಮಗೆ ಪಿಕ್ಚರ್ ಇದು. ಲಿನಕ್ಸ್ ಕಮಾಂಡ್ಸ್ನ ನಾವು ಲಿನಕ್ಸ್ ಡಿಸ್ಟ್ರಿಬ್ಯೂಷನ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ನಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಿ ಕೂಡ ನಾವು ರನ್ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಆರ್ ಎಲ್ಸ್ ನಾವು ಗೂಗಲಲ್ಲಿ ಆನ್ಲೈನ್ ಲಿನಕ್ಸ್ ಟರ್ಮಿನಲ್ ಫಾರ್ ಪ್ರಾಕ್ಟೀಸ್ ಅಂತ ಹಾಕಿದರೆ ನಮಗೆ ಟರ್ಮಿನಲ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಕೂಡ ನಾವು ರನ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲ್ ಈಸ್ bellard.org JS ಲಿನಕ್ಸ್ ಅಂತ. ಸೊ ಇದರಲ್ಲಿ ಆಪ್ಷನ್ಸ್ ಇದೆ, ಅಲ್ಪೈನ್ ಲಿನಕ್ಸ್, ವಿಂಡೋಸ್, ಸೊ ಆ ಥರ ಆಪ್ಷನ್ಸ್ ಇದೆ. ನಾನು ಇದಕ್ಕೆ ಕ್ಲಿಕ್ ಮಾಡಿದ್ದೀನಿ ಅಲ್ಪೈನ್ ಲಿನಕ್ಸ್. ಸೊ ಇಲ್ಲಿ ಕಾಣ್ಬೋದು, ನಿಮಗೆ ಕಾಣ್ತಾ ಇದೆ. ಓಕೆ, ಆನ್ಲೈನ್ ಟರ್ಮಿನಲ್ ಇದು. ಸೊ ಸಿಂಪಲ್ ಒಂದು ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡ್ತೀನಿ, ದಟ್ ಈಸ್ ಟು ಕ್ರಿಯೇಟ್ ದ ಡೈರೆಕ್ಟರಿ MKDIR ಡೇಟಾ ಅಂತ. ಓಕೆ, ಸೊ LS ಮಾಡಿದರೆ ನಿಮಗೆ ಇಲ್ಲಿ ಡೇಟಾ ಕ್ರಿಯೇಟ್ ಆಗಿದೆ. ಓಕೆ, ಇದು ಆಲ್ರೆಡಿ ಈ JS ಲಿನಕ್ಸಲ್ಲಿ ಇರೋ ಫೈಲ್ಸ್ hello.c hello.js. ಓಕೆ, ಸೊ ಈ ಥರ ಆನ್ಲೈನ್ ಟರ್ಮಿನಲ್ ಕೂಡ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಒನ್ ಮೋರ್ ಆನ್ಲೈನ್ ಟರ್ಮಿನಲ್ ಇಸ್ ದಿಸ್ ಒನ್, ರೆಫರೆನ್ಸ್ ಪಾಯಿಂಟ್. ಸೊ ಇಲ್ಲಿ ಕೂಡ ಸೇಮ್ ಮೇಕ್ ಡೈರೆಕ್ಟ್ರಿ. ಓಕೆ, ಫೈಲ್ ಅಂತ ಕೊಡ್ತೀನಿ. ಸೊ ಕ್ರಿಯೇಟ್ ಆಗಿದೆ. ಸೊ ಫೈಲ್ ಲಿಸ್ಟ್ ಅಂತ, LS ಅಂದರೆ ಲಿಸ್ಟ್. ಸೊ ಅದು ಫೈಲ್ನ ಲಿಸ್ಟ್ ಮಾಡ್ತಿದೆ. ಸೊ ಈ ಥರ ಟರ್ಮಿನಲ್ ಯೂಸ್ ಮಾಡಿಕೊಂಡು ಕೂಡ ನಾವು ಕಮಾಂಡ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇವಾಗ ನಾವು ಲಿನಕ್ಸ್ ಕಮಾಂಡ್ಸ್ನ ನೋಡೋಣ. ಸೊ ಇವಾಗ ನಾನೊಂದು ಸರ್ವರ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಲಿನಕ್ಸ್ ಕಮಾಂಡ್ಸ್ನ ಹೇಗೆ ಅಂತ ನೋಡೋಣ. ಸೊ ಇವಾಗ ನಾನು EC2 ಇನ್ಸ್ಟೆನ್ಸ್ ಅಂದರೆ ಒಂದು ವರ್ಚುವಲ್ ಮೆಷಿನ್ ಅಂತ ಹೇಳ್ತೀವಿ, ಸರ್ವರ್ ಅಂತ ಹೇಳ್ತೀವಿ. ಸೊ AWS ಅಲ್ಲಿ ನಾವು EC2 ಇನ್ಸ್ಟೆನ್ಸ್ ಅಂತ ಕರಿತೀವಿ. ಅದನ್ನು ಲಾಂಚ್ ಮಾಡೋಣ. ಸೊ ಇದಕ್ಕೆ ನಾನು ಲಿನಕ್ಸ್ ಸರ್ವರ್ ಅಂತ ಕೊಡ್ತೀನಿ, ಅಪ್ಲಿಕೇಶನ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಇಮೇಜಸ್. ಸೊ ಇಲ್ಲಿ ನೋಡ್ಬೋದು ನೀವು ಅಮೆಜಾನ್ ಲಿನಕ್ಸ್ ನಾನು ಚೂಸ್ ಮಾಡ್ತಾ ಇದ್ದೀನಿ. ಅದೇ ಥರ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ ಇಲ್ಲಿ. ಓಕೆ, ಸೊ ಇನ್ಸ್ಟೆಂಟ್ ಟೈಪ್ T2 ಮೈಕ್ರೋ ಕೀಪ್ಯಾಡ್.
ಸೊ ಆಲ್ರೆಡಿ ಇರೋ ಕೀಪರ್ನ ನಾನು ಯೂಸ್ ಮಾಡ್ತೀನಿ, ಬ್ಯಾಕಪ್ ಕೀಪರ್. ಓಕೆ, ನೆಟ್ವರ್ಕ್ ಸೆಟ್ಟಿಂಗ್ಸಲ್ಲಿ ಡಿಫಾಲ್ಟ್ ವಿ ಪಿ ಸಿ ಯೂಸ್ ಮಾಡ್ತೀನಿ, ಸಬ್ನೆಟ್ ಎ ಪಿ ಸೌತ್ 1B ಯೂಸ್ ಮಾಡ್ತೇನೆ. ಅದೇ ಥರ ಕ್ರಿಯೇಟ್ ಸೆಕ್ಯೂರಿಟಿ ಗ್ರೂಪಲ್ಲಿ ಓಕೆ, ಅದನ್ನು ಡಿಫಾಲ್ಟ್ ನೇಮ್ ಇಡ್ಬೋದು. ಓಕೆ, SSH ಒಂದು ಇನ್ಬೌಂಡ್ ಸೆಕ್ಯೂರಿಟಿ ಗ್ರೂಪಲ್ಲಿ ಎನೇಬಲ್ ಆಗಿದೆ, ಅದರದ್ದು ಪೋರ್ಟ್ ರೇಂಜ್ 22. ಓಕೆ, ಕಾನ್ಫಿಗರೇಷನ್ ಸ್ಟೋರೇಜ್ 8 GB ಇದೆ. ಓಕೆ, ಸೊ ಒಂದು ಇನ್ಸ್ಟೆನ್ಸ್ನ ಲಾಂಚ್ ಮಾಡೋಣ. ಸೊ ಇನ್ಸ್ಟೆನ್ಸ್ನ ಲಾಂಚ್ ಮಾಡಿ ನಾವು ಕನೆಕ್ಟ್ ಆಗಿ ಸೊ ಅದರ ಥ್ರೂ ಲಿನಕ್ಸ್ ಕಮಾಂಡ್ಸ್ ವರ್ಕಿಂಗ್ನ ನೋಡೋಣ. ಸೊ ಇನ್ಸ್ಟೆನ್ಸ್ಗೆ ಹೋಗೋಣ. ಇಲ್ಲಿ ಇಟ್ ಟೇಕ್ಸ್ ಸಮ್ ಟೈಮ್ ಟು ಕಮ್ ಟು ರನ್ನಿಂಗ್ ಸ್ಟೇಟ್. ಓಕೆ, ಓಕೆ, ಸೊ ಇವಾಗ ರನ್ನಿಂಗ್ ಸ್ಟೇಟಲ್ಲಿ ಬಂದಿದೆ ಇನ್ಸ್ಟೆನ್ಸ್ ಸ್ಟೇಟ್. ಇವಾಗ ನಾನು ಲಿನಕ್ಸ್ ಸರ್ವರ್ನ ಚೂಸ್ ಮಾಡಿ ಕನೆಕ್ಟ್ ಮಾಡ್ತೀನಿ. ಓಕೆ, EC2 ಇನ್ಸ್ಟೆನ್ಸ್ಗೆ ಕನೆಕ್ಟ್ ಆಗ್ತೀನಿ. ಓಕೆ, ಕಮಾಂಡ್ ಪ್ರಾಂಪ್ಟ್ ಥ್ರೂನು ಕೂಡ ನಾವು ಕನೆಕ್ಟ್ ಆಗ್ಬೋದು. ಸೊ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ EC2 ಇನ್ಸ್ಟೆನ್ಸ್ ಕನೆಕ್ಟಲ್ಲಿ. ಓಕೆ, ಸೊ ನಾವು ಇವಾಗ ಒಂದು ಸರ್ವರ್ಗೆ ಲಾಗಿನ್ ಆಗಿದ್ದೀವಿ. ಯಾವ ಸರ್ವರ್ಗೆ ಅಂದರೆ ಲಿನಕ್ಸ್ ಸರ್ವರ್ ಅಂತ ನಾವು ಕ್ರಿಯೇಟ್ ಮಾಡಿದ್ದೀವಲ್ಲ ಆ ಸರ್ವರಲ್ಲಿ ಇದ್ದೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು EC2 ಯೂಸರ್ @ IP ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಪ್ರೈವೇಟ್ IP 172.31.7.247. ಓಕೆ, ಕ್ಲೋಸ್ ಆದಮೇಲೆ ಡಾಲರ್ ಸಿಂಬಲ್ ಇದೆ. ಸೊ ಡಾಲರ್ ಸಿಂಬಲ್ ಅಂದರೆ ಅದು ನಾನ್ ರೂಟ್ ಯೂಸರ್. ಓಕೆ, ರೂಟ್ ಯೂಸರ್ ಒಳಗಡೆ ಇಲ್ಲ, ನಾವು ನಾನ್ ಯೂಸರ್ ಒಳಗಡೆ ಇದ್ದೀವಿ. ಓಕೆ, ಇಲ್ಲಿ EC2 ಯೂಸರ್ ಅಂದರೆ ಯೂಸರ್ದು ನೇಮ್. ಓಕೆ, ಸೊ ಅಮೆಝಾನ್ ಸಿನ್ಸ್ ನಾವು AWS ಯೂಸ್ ಮಾಡೋದ್ರಿಂದ ಬೈ ಡಿಫಾಲ್ಟ್ ಆಗಿ ಯೂಸರ್ದು ನೇಮ್ EC2 ಯೂಸರ್ ಅಂತ ಇರುತ್ತೆ. ಓಕೆ, ಸೊ ಯೂಶ್ವಲಿ ಇದು ಯೂಸರ್ ನೇಮ್ ಆಗಿರುತ್ತೆ. ಓಕೆ, ಸೊ ಅದೇ ಥರ ಇಲ್ಲಿ IP 172.31.7.247. ಸೊ ಬೈ ಡಿಫಾಲ್ಟ್ ಇಲ್ಲಿ IP ಅಡ್ರೆಸ್ ನಮಗೆ ತೋರಿಸ್ತಾ ಇದೆ. ಸೊ ಇದನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇದು ಹೋಸ್ಟ್ ನೇಮ್ ಆಗಿರುತ್ತೆ. ಓಕೆ, ಸೊ ಇದನ್ನು ನಾವು ಹೋಸ್ಟ್ ನೇಮ್ ಅಂತ ಕೊಟ್ಟು ಚೇಂಜ್ ಮಾಡ್ಬೋದು. ಆರ್ ಎಲ್ಸ್ ನಾವು VI ಅಂದರೆ ಎಡಿಟರ್ ವಿಂಡೋಗೆ ಹೋಗಿ ಕಾನ್ಫಿಗರೇಷನ್ ಫೈಲ್ಸ್ ಒಳಗಡೆ ಹೋಗಿ ಹೋಸ್ಟ್ ನೇಮ್ನ ಪರ್ಮನೆಂಟ್ ಆಗಿ ಚೇಂಜ್ ಮಾಡ್ಬೋದು. ಓಕೆನಾ, ಸೊ ಇದನ್ನು ಹೇಗೆ ನಾವು ಚೇಂಜ್ ಮಾಡೋದು ಅಂತ ನೋಡೋಣ. ಅದೇ ಥರ ಇಲ್ಲಿ ಟಿಲ್ಟ್ ಇದೆ, ಅದು ಡೆಸ್ಕ್ಟಾಪ್. ಓಕೆ, ಡೆಸ್ಕ್ಟಾಪಲ್ಲಿ ಇದ್ದೀವಿ ಅಂತ ತೋರಿಸುತ್ತೆ. ಇವಾಗ ನಾವು ಒಂದು ರೂಟ್ ಯೂಸರ್ಗೆ ಸ್ವಿಚ್ ಆಗಬೇಕು. ಅದಕ್ಕೆ ಕಮಾಂಡ್ ಸುಡೋ ಅಂದರೆ ಸೂಪರ್ ಯೂಸರ್ ಡೂ ಸ್ವಿಚ್ ಯೂಸರ್ ಟು ದಿ ರೂಟ್ ಯೂಸರ್. ಓಕೆ, ಹೈಫನ್ ಕೊಟ್ಟು ರೂಟ್ ಅಂತಲೂ ಕೊಡ್ಬೋದು, ಆರ್ ಎಲ್ಸ್ ಜಸ್ಟ್ ಹೈಫನ್ ಅಂತ ಕೊಡ್ಬೋದು. ಓಕೆ, ನಾವಿವಾಗ ರೂಟ್ ಯೂಸರ್ಗೆ ಸ್ವಿಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ರೂಟ್ ಅಂತ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೀವು ಹೂ ಆಮ್ ಐ ಅಂತ ಕೊಟ್ಟರೆ ಅದು ರೂಟ್ ಅಂತ ತೋರಿಸುತ್ತೆ. ನಾವು ಯಾವ ಯೂಸರ್ ಅಂತ, ಹೂ ಆಮ್ ಐ ಅಂದರೆ ನಾವು ಯಾವ ಯೂಸರ್ ಅಂತ ಅದು ಹೇಳುತ್ತೆ ನಮಗೆ. ಓಕೆನಾ, ಸೊ ಇವಾಗ ನಾವು ನಾನು ಹೇಳಿದೆ ಹೋಸ್ಟ್ ನೇಮ್ ಅಂತ. ಈ ಹೋಸ್ಟ್ ನೇಮ್ನ ಚೇಂಜ್ ಹೇಗೆ ಮಾಡೋದು ಅಂತ ನೋಡೋಣ. ಹೋಸ್ಟ್ ನೇಮ್ ಲಿನಕ್ಸ್ ಸರ್ವರ್. ಓಕೆ, ಸೊ ಇವಾಗ ಇಲ್ಲಿ ನಾವು ಏನು ಮಾಡಬೇಕು, ಒಂದ್ಸತಿ ಲಾಗೌಟ್ ಆಗಬೇಕು, ಅಥವಾ ನಾವು ಒಂದು ಸಿಸ್ಟಮ್ನ ರೀಬೂಟ್ ಮಾಡಿದಾಗ ಅದು ನಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಎಕ್ಸಿಟ್ ಅಂತ ಕೊಟ್ಟು ಲಾಗೌಟ್ ಹಾಕ್ತೀನಿ. ಸೊ ಇವಾಗ ನಾವು ಎಲ್ಲಿದ್ದೀವಿ, ಹೂ ಆಮ್ ಐ ಅಂತ ತೋರಿಸಿದ್ರೆ EC2 ಯೂಸರ್ ಎಲ್ಲಿದ್ದೀವಿ, ನಾವು ರೂಟ್ ಯೂಸರ್ಗೆ ಸ್ವಿಚ್ ಆಗೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಯೂಸರ್ ರೂಟ್ ಯೂಸರ್, ಅದೇ ಥರ ಹೋಸ್ಟ್ ನೇಮು ಲಿನಕ್ಸ್ ಸರ್ವರ್ ಅಂತ ತೋರಿಸ್ತಾ ಇದೆ ನಮಗೆ. ಓಕೆನಾ, ಸೊ ಈ ಲಿನಕ್ಸ್ ಸರ್ವರ್ ನಾವು ಈಗ ಒಂದು ಸರ್ವರ್ ನಾನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅದನ್ನ ರೀಬೂಟ್ ಮಾಡಿದರೆ ಈ ಲಿನಕ್ಸ್ ಸರ್ವರ್ ಏನು ನೇಮ್ ಕೊಟ್ಟಿದ್ದೀವಿ ಅದಿರಲ್ಲ. ಸೊ ಇದೇನು ಕೊಟ್ಟಿದ್ದೀನಿ ಇವಾಗ ಅದು ಟೆಂಪ್ರರಿ. ಓಕೆ, ಪರ್ಮನೆಂಟ್ ಅಲ್ಲ. ಸೊ ಒಂದ್ಸತಿ ಕೊಟ್ಟು ನೋಡೋಣ. ಸೊ ಕಮಾಂಡ್ ವಿಂಡೋದಲ್ಲೇ ನಾವು ರೀಬೂಟ್ ಮಾಡಲಿಕ್ಕೆ ಕಮಾಂಡ್ init
6 ಅಂತ ಯೂಸ್ ಮಾಡ್ತೀವಿ. ಸೊ ಇವಾಗ ರೀಬೂಟ್ ಆಗಿದೆ. ಓಕೆ, ಇಲ್ಲಿ ನಮಗೆ ತೋರಿಸಲ್ಲ ಅದು. ಓಕೆ, ಸೊ ನಾವು ಒಂದ್ಸತಿ ರಿಫ್ರೆಶ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಒಂದು ಸಮ್ ಟೈಮ್ ತಗೊಳತ್ತೆ ಇದು. ಸೊ ಇವಾಗ ನಮಗೆ ಸರ್ವರ್ ಕಾಣ್ತಾ ಇದೆ. ಸೊ ಇಲ್ಲಿ ನಾವು ಚೆಕ್ ಮಾಡೋಣ. ರೂಟ್ ಯೂಸರ್ಗೆ ಸ್ವಿಚ್ ಆಗಬೇಕು ಇನಿಷಿಯಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಹೋಸ್ಟ್ ನೇಮು ನಾನು ಚೇಂಜ್ ಮಾಡಿದ್ದೆ, ಬಟ್ ಅದು ತೋರಿಸ್ತಾ ಇಲ್ಲ ಇವಾಗ. ಓಕೆ, ಸೊ ಪರ್ಮನೆಂಟಾಗಿ ಹೋಸ್ಟ್ ನೇಮ್ನ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ನಾವು ಎಡಿಟರ್ ವಿಂಡೋಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ VI, ಓಕೆ, VI ಎಡಿಟರ್ ವಿಂಡೋ. ಸೊ ETC ಅಂದರೆ ಕಾನ್ಫಿಗರೇಷನ್ ಫೈಲ್ ಒಳಗಡೆ ಹೋಸ್ಟ್ ನೇಮ್ ಅಂತ ಇರುತ್ತೆ. ಓಕೆ, ಸೊ ಅದಕ್ಕೆ ಹೋಗಬೇಕು. ಸೊ ಇಲ್ಲಿ ನಾವು ಎಡಿಟ್ ಮಾಡಬೇಕು. ಸೊ ಎಡಿಟ್ ಮಾಡೋಕ್ಕೆ ನಾವು ಐನ ಪ್ರೆಸ್ ಮಾಡಬೇಕು. ಓಕೆ, ಪ್ರೆಸ್ ಐ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು ನೀವು ಇನ್ಸರ್ಟ್ ಅಂತ ಬರುತ್ತೆ. ಸೊ ಇವಾಗ ನಾವು ಚೇಂಜ್ ಮಾಡ್ಬೋದು. ಸೊ ನಮಗೆ ಏನು ನೇಮ್ ಬೇಕು ಲಿನಕ್ಸ್ ಸರ್ವರ್ ಅಂತ ಅದನ್ನ ಚೇಂಜ್ ಮಾಡ್ಕೋಬೋದು. ಲಿನಕ್ಸ್ ಸರ್ವರ್ ಅಷ್ಟೇ ಅಲ್ಲ, ನಿಮಗೆ ಯಾವ ನೇಮ್ ಬೇಕು ಆ ನೇಮ್ನ ನೀವು ಇಲ್ಲಿ ಕೊಟ್ಟು ಚೇಂಜ್ ಮಾಡ್ಬೋದು. ಸೊ ಈಗ ನನಗೆ ಲಿನಕ್ಸ್ ಸರ್ವರ್ ಅಂತ ಕೊಟ್ಟಿದ್ದೀನಿ. ಸೊ ಫಸ್ಟಿಗೆ ನೀವು ಎಸ್ಕೇಪ್ ಅಂತ ಕೊಡಬೇಕು. ನೆಕ್ಸ್ಟ್ ಕೋಲನ್, ಇಲ್ಲಿ ನೋಡ್ಬೋದು ಕೆಳಗಡೆ ಕೋಲನ್ WQ ಅಂತ ಕೊಟ್ಟು ಎಂಟರ್ ಕೊಡಿ. ಓಕೆ, ಸೊ ಇವಾಗ ಏನು ಕಂಟೆಂಟ್ ಇದೆ ಇದ್ರ ಒಳಗಡೆ ಅಂತ ನೋಡೋಕ್ಕೆ ಕ್ಯಾಟ್ ಕಮಾಂಡ್ ಯೂಸ್ ಮಾಡ್ಬೋದು. cat/etc ಹೋಸ್ಟ್ ನೇಮ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಲಿನಕ್ಸ್ ಸರ್ವರ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಎಕ್ಸಿಟ್ ಆಗಿ ಒಮ್ಮೆ ನೋಡ್ತೀನಿ. ಓಕೆ, ಅದು ಲಾಗೌಟ್ ಆಗಿದೆ. ಸೊ ಇವಾಗ ಅದು EC2 ಯೂಸರ್ಗೆ ಸ್ವಿಚ್ ಆಗಿದೆ. ಸೊ ನಾವು ರೂಟ್ ಯೂಸರ್ಗೆ ಹೋಗೋಣ. ಓಕೆ, ಅದು ರೂಟ್ ಯೂಸರ್ಗೆ ಹೋದರೂ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ನಾವು ಇವಾಗ ಒಂದ್ಸತಿ ರೀಬೂಟ್ ಮಾಡಬೇಕಾಗತ್ತೆ. ಅದಕ್ಕೆ ಕಮಾಂಡ್ init 6. ಓಕೆ, ಸೊ ಇವಾಗ ರೀಬೂಟ್ ಅಂತ ತೋರಿಸ್ತಾ ಇದೆ. ಸೊ ಅಗೇನ್ ನಾನು ಇನ್ನೊಂದ್ಸತಿ ರಿಫ್ರೆಶ್ ಮಾಡಬೇಕಾಗತ್ತೆ. ವೇಟ್ ಮಾಡಬೇಕು. ಇಟ್ ವಿಲ್ ಟೇಕ್ ಸಮ್ ಟೈಮ್, ಆರ್ ಎಲ್ಸ್ ನಾವು ಅಗೇನ್ EC2 ಇನ್ಸ್ಟೆನ್ಸ್ಗೆ ಹೋಗಿ ಕನೆಕ್ಟ್ ಕೊಟ್ಟು ವಿಂಡೋಗೆ ಬರಬೇಕಾಗತ್ತೆ. ಓಕೆ, ಕ್ಲೋಸ್ ಮಾಡ್ತೀನಿ. ಇಲ್ಲಿ EC2 ಇನ್ಸ್ಟೆನ್ಸ್ಗೆ ಕನೆಕ್ಟ್ ಕೊಟ್ಟು EC2 ಇನ್ಸ್ಟೆನ್ಸ್ ಕನೆಕ್ಟ್ ಅಂತ ಕೊಡ್ತೀನಿ. ಸೊ ಲೋಡ್ ಆಗೋಕ್ಕೆ ಟೈಮ್ ತಗೊಳ್ತಾ ಇದೆ. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು ಹೋಸ್ಟ್ ನೇಮ್ ಲಿನಕ್ಸ್ ಸರ್ವರ್ ಅಂತ ಚೇಂಜ್ ಆಗಿದೆ. ಯೂಸರ್ EC2 ಯೂಸರ್ ಇದೆ. ಸೊ ನಾವು ರೂಟ್ ಯೂಸರ್ಗೆ ಸ್ವಿಚ್ ಆಗೋಣ. ಸೂಪರ್ ಯೂಸರ್ ಡು ಸ್ವಿಚ್ ಯೂಸರ್ -. ಸೊ ನಾವಿವಾಗ ರೂಟ್ ಯೂಸರ್ಗೆ ಸ್ವಿಚ್ ಆಗಿದ್ದೀವಿ. ಅದರ ಹೋಸ್ಟ್ ನೇಮ್ ಲಿನಕ್ಸ್ ಸರ್ವರ್ ಅಂತ ಬರ್ತಾ ಇದೆ. ಓಕೆನಾ? ಸೊ ಇವಾಗ ಒಂದು ಫೈಲ್ ಈ ಫೋಲ್ಡರಲ್ಲಿ ಯಾವುದೆಲ್ಲ ಫೈಲ್ ಇದೆ ಅಂತ ನೋಡೋಕ್ಕೆ ನಾವು LS ಕಮಾಂಡ್ನ ಯೂಸ್ ಮಾಡ್ತೀವಿ. ಲಿಸ್ಟ್. ಓಕೆನಾ? ಸೊ ಇಲ್ಲಿ ಏನು ಫೋಲ್ಡರ್ಸ್ ಇಲ್ಲ. ಸೊ ನಾವೊಂದು ಫೋಲ್ಡರ್ಸ್ ಡೈರೆಕ್ಟರಿನ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಟಚ್ file.txt. ಓಕೆ, ಒಂದು ಫೈಲ್ ಕ್ರಿಯೇಟ್ ಆಯಿತು. ಅದೇ ಥರ ನಾವು ಟಚ್ ಕಮಾಂಡ್ ಯೂಸ್ ಮಾಡಿಕೊಂಡು 1.txt ಮಲ್ಟಿಪಲ್ ಫೈಲ್ಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇವಾಗ ನೀವು ಲಿಸ್ಟ್ ಮಾಡಿದಾಗ ನಿಮಗೆ ನೀವು ಕ್ರಿಯೇಟ್ ಮಾಡಿರೋ ಫೈಲ್ಸ್ ಸಿಗತ್ತೆ. ಸೊ ಟಚ್ ಕಮಾಂಡ್ ನಾವು ಒಂದು ಫೈಲ್ನ ಯೂಸ್ ಮಾಡೋಕ್ಕೆ, ಒಂದು ಫೈಲ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಅದೇ ಥರ ಡೈರೆಕ್ಟರಿನ ನಾವು ಕ್ರಿಯೇಟ್ ಮಾಡ್ಬೋದು ಇದರಲ್ಲಿ. ಅಂದರೆ ನಥಿಂಗ್ ಬಟ್ ನಾವು ಫೋಲ್ಡರ್ಸ್ ವಿಂಡೋಸಲ್ಲಿ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ನಾವು ಡೈರೆಕ್ಟರಿನ ಕ್ರಿಯೇಟ್ ಮಾಡ್ತೀವಿ. MKDIR ಮೇಕ್ ಡೈರೆಕ್ಟರಿ ಅಂತ. ಓಕೆ, ಸೊ ಮೇಕ್ ಡೈರೆಕ್ಟರಿ ಅಂತ ಕೊಟ್ಟು ನಾವು
ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡುವ, ಡೇಟಾ ಡೈರೆಕ್ಟ್ರಿ. ಅದೇ ಥರ ಮೇಕ್ ಡೈರೆಕ್ಟ್ರಿ ಮ್ಯೂಸಿಕ್. ಓಕೆ, ಓಕೆ, ಸ್ಟೋರೇಜ್ ಅಂತ ಹೇಳಿ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ನಾವು ಇವಾಗ ಎಲ್ ಎಸ್ ಮಾಡಿದಾಗ ನೋಡ್ಬೋದು ನೀವು ಫೈಲ್ಸು ಕ್ರಿಯೇಟ್ ಆಗಿದೆ, ಅದೇ ಥರ ಡೈರೆಕ್ಟ್ರೀಸ್ ಕ್ರಿಯೇಟ್ ಆಗಿದೆ. ಸೊ ಡೈರೆಕ್ಟ್ರಿನ ಬ್ಲೂ ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದೆ, ಸೊ ಫೈಲ್ಸನ್ನು ವೈಟಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನಾವು ಹೇಗೆ ಒಂದು ಫೈಲ್ನ ಲಿಸ್ಟ್ ಮಾಡ್ತೀವಿ ಅಂತ ಇಲ್ಲಿ ಹೇಳಿರೋದು. ಓಕೆನಾ? ಸೊ ಇವಾಗ ನಾವು ರೂಟ್ ಡೈರೆಕ್ಟ್ರಿ ಒಳಗಡೆ ಹೋಗೋಣ. ಸೊ ರೂಟ್ ಡೈರೆಕ್ಟ್ರಿ ಒಳಗಡೆ ಹೋಗೋಕ್ಕೆ ಏನು ಕಮಾಂಡ್ ಅಂದರೆ ಚೇಂಜ್ ಡೈರೆಕ್ಟ್ರಿ. ಸೊ ಸಿ ಡಿ / ಅಂದರೆ ಇದಕ್ಕೇನು ಹೇಳ್ತೀವಿ ಅಂದರೆ ಇದೇ ರೂಟ್ ಡೈರೆಕ್ಟ್ರಿ. ಓಕೆ, / ರೂಟ್ ಡೈರೆಕ್ಟ್ರಿ. ಸೊ ಇದ್ರ ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಎಲ್ ಎಸ್ ಲಿಸ್ಟ್. ಓಕೆ, ಇದೆಲ್ಲ ಡೈರೆಕ್ಟ್ರೀಸ್ ಇದೆ. ಸೊ ನಾವು ಇವಾಗ ಇಲ್ಲಿ ನೋಡೋಣ. ಸೊ ಈ ರೂಟ್ ಡೈರೆಕ್ಟರಿ ಒಳಗಡೆ ಇದೆಲ್ಲ ಡೈರೆಕ್ಟ್ರೀಸ್ ಇದೆ. ಓಕೆ, ಬಿನ್, ಬೂಟ್, ಡೆವ್. ಓಕೆ, ಸೊ ಇವಾಗ ಬಿನ್ ಅಂದರೆ ಯೂಸರ್ ಬೈನರೀಸ್. ಓಕೆ, ಎಸ್ ಬಿನ್ ಅಂದರೆ ಸಿಸ್ಟಮ್ ಬೈನರೀಸ್, /etc ಅಂದರೆ ಕಾನ್ಫಿಗರೇಷನ್ ರಿಲೇಟೆಡ್ ಫೈಲ್ಸ್ ಇರುತ್ತೆ. ಸೊ ಡೆವ್ ಅಂದರೆ ಡಿವೈಸ್ ರಿಲೇಟೆಡ್ ಫೈಲ್ಸ್ ಇರುತ್ತೆ. ಓಕೆ, PROC ಅಂದರೆ ಪ್ರಾಸೆಸ್ ಇನ್ಫಾರ್ಮೇಷನ್ ಇರುತ್ತೆ. ವ್ಯಾರ್ ಫೈಲ್ ಅಂದರೆ ವೇರಿಯಬಲ್ ಫೈಲ್ಸ್ ಇರುತ್ತೆ. ಟೆಂಪ್ರರಿ ಫೈಲ್ಸ್ ಇರುತ್ತೆ. ಯೂಸರ್ ಅಂದರೆ ಯೂಸರ್ ಪ್ರೋಗ್ರಾಮ್ಸ್ ಇರುತ್ತೆ. ಹೋಮ್ ಅಂದರೆ ಹೋಮ್ ಡೈರೆಕ್ಟ್ರೀಸ್. ಓಕೆ, ಇದರಲ್ಲಿ ಬೂಟ್ ಲೋಡರ್ ಫೈಲ್ಸ್ ಇರುತ್ತೆ. ಅದೇ ಥರ ಲೈಬ್ರರಿ ಅಂದರೆ ಸಿಸ್ಟಮ್ ಲೈಬ್ರರೀಸ್ ಇರುತ್ತೆ. ಆಪ್ಷನಲ್ ಅಪ್ಲಿಕೇಶನ್ಸ್ ಇರುತ್ತೆ. ಮೌಂಟ್ ಡೈರೆಕ್ಟ್ರಿ ಇರುತ್ತೆ. ರಿಮೂವಬಲ್ ಡಿವೈಸ್ ಇರುತ್ತೆ. ಅದೇ ಥರ ಸರ್ವಿಸ್ ಡೇಟಾ ಇರುತ್ತೆ. ಒಂದು ರೂಟ್ ಡೈರೆಕ್ಟ್ರಿ ಒಳಗಡೆ ಇಷ್ಟು ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್ ಎಲ್ಲ ಇರುತ್ತೆ. ಓಕೆ, ಸೊ ನಾವಿವಾಗ ವಿಂಡೋಸಲ್ಲಿ ಏನು ಹೇಳ್ತೀವಿ, ದಿಸ್ PC ಒಳಗಡೆ ಸಿ ಡ್ರೈವ್ ಒಳಗಡೆ ವಿಂಡೋಸ್ ಆ್ಯಂಡ್ ಫಾಂಟ್. ಓಕೆ, ಸೊ ಇದರಲ್ಲಿ ಏನು ಹೇಳ್ತೀವಿ, ರೂಟ್ ಡೈರೆಕ್ಟ್ರಿ ಅಂತ ಹೇಳ್ತೀವಿ. ಓಕೆ, ದಿಸ್ PC ವಿಲ್ ಬಿ ದ ರೂಟ್ ಡೈರೆಕ್ಟ್ರಿ. ನೆಕ್ಸ್ಟ್ ಬರೋದು ಪೇರೆಂಟ್ ಡೈರೆಕ್ಟ್ರಿ ಹೇಳ್ತೀವಿ. ನೆಕ್ಸ್ಟ್ ಬರೋದು ಚೈಲ್ಡ್ ಡೈರೆಕ್ಟ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಒಂದು ಕಂಪ್ಯಾರಿಷನ್. ಸೊ ಇದು ವಿಂಡೋಸ್ ಆ್ಯಂಡ್ ಇದು ಲಿನಕ್ಸ್ ಅಂತ ಆಪರೇಟಿಂಗ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದರೆ, ಸೊ ವಿಂಡೋಸಲ್ಲಿ ನಾವು ಏನು ಹೇಳ್ತೀವಿ, ಸಿ ಡ್ರೈವ್ ಒಳಗಡೆ ವಿಂಡೋಸ್ ಸಿಸ್ಟಮ್ 32. ಓಕೆ, ಅದು ಇರುತ್ತೆ. ಓಕೆ, ಸೊ ಇದರ ಒಳಗಡೆ ಏನಿರುತ್ತೆ, ಡೈರೆಕ್ಟ್ರೀಸ್, ರೂಟ್ ಡೈರೆಕ್ಟ್ರೀಸ್. ಅದು ಯಾವುದು, ಲಿಬ್, ಬಿನ್, ಹೋಮ್. ಓಕೆ, ವಿಂಡೋಸಲ್ಲಿ ಸಿ ಡ್ರೈವ್ ಇಸ್ ನಥಿಂಗ್ ಬಟ್ ಇದರಲ್ಲಿ ರೂಟ್ ಡೈರೆಕ್ಟ್ರಿ. ಓಕೆ, ಸೊ ಇಲ್ಲಿ ಅಗೇನ್ ಲಿನಕ್ಸ್ ಆ್ಯಂಡ್ ವಿಂಡೋಸ್ ಸಪ್ರೇಟ್ ಮಾಡಿ ಹೇಗೆ ಅಂತ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಸೊ ರೂಟ್ ಡೈರೆಕ್ಟ್ರಿ ಅಂತೆಲ್ಲ ಈಗ ನಾವು ನೋಡಿದ್ವಿ ಅಲ್ಲ, ಸೊ ಆ ಡೈರೆಕ್ಟ್ರೀಸ್ ಬರುತ್ತೆ. ಓಕೆ, ಅದರ ಅಂಡರಲ್ಲಿ ಅಗೇನ್ ಡೈರೆಕ್ಟ್ರೀಸ್ ಇದ್ದಾವೆ. ಅದೇ ಥರ ವಿಂಡೋಸಲ್ಲಿ ನಾವು ವಿಂಡೋಸ್ ಪ್ರೋಗ್ರಾಮಿಂಗ್ ಫೈಲ್ಸ್, ಡಾಕ್ಯುಮೆಂಟ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅದೆಲ್ಲ ಬರುತ್ತಲ್ಲ. ಸೊ ಕಂಪ್ಯಾರಿಷನ್ ಇದು ಒಂದು, ಲಿನಕ್ಸ್ ಇದು ರೂಟ್ ಡೈರೆಕ್ಟ್ರಿ ವಿತ್ ವಿಂಡೋಸ್ ಸಿ. ಓಕೆ, ಇದು ಆಪರೇಟಿಂಗ್ ಸಿಸ್ಟಮ್ ಪಿಕ್ಚರ್. 1 minute. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಲಿನಕ್ಸ್ ಆ್ಯಂಡ್ ದಿಸ್ ಇಸ್ ವಿಂಡೋಸ್. ಸೊ ಇಲ್ಲಿ ರೂಟ್ ಡೈರೆಕ್ಟ್ರಿನ ಅವರು ಲೋಕಲ್ ಡಿಸ್ಕ್ ಸಿಗೆ ಕಂಪ್ಯಾರಿಷನ್ ಮಾಡಿದೆ. ಓಕೆ, ಸೊ ಅದರಲ್ಲಿ ಅಗೇನ್ ಡೈರೆಕ್ಟ್ರೀಸ್ ಇದೆ. ಇಲ್ಲಿ ಹೋಮ್ ಡೈರೆಕ್ಟ್ರಿ ಇದೆ ಅಲ್ವಾ, ಸೊ ಅದನ್ನು ಲೋಕಲ್ ಡಿಸ್ಕ್ ಡಿಗೆ ತೋರಿಸಿದ್ದಾರೆ. ಸೊ ಇದೇ ಥರ ಒಂದು ಕಂಪ್ಯಾರಿಷನ್ ನಿಮಗೆ ಅರ್ಥ ಆಗೋಕ್ಕೋಸ್ಕರ ನಾನು ಈ ಪಿಕ್ಚರ್ನ ತೋರಿಸಿದೆ ಇವಾಗ. ಸೊ ಕಮಿಂಗ್ ಹಿಯರ್, ಸೊ ನಾವಿವಾಗ ರೂಟ್ ಡೈರೆಕ್ಟ್ರಿ ಒಳಗಡೆ ಇದ್ದೇವೆ. ಸೊ ಇವಾಗ ನಾವು ಈ ಫೈಲ್ಸ್ ಏನು ಕಾಣ್ತಾ ಇದೆ, ಸೊ ಆ ಲಿಸ್ಟ್ ಫೈಲ್ಸ್ -L ಅಂತ ಕೊಡೋಣ. ಸೊ ಇದಂದರೆ ಲಿಸ್ಟ್ ಫೈಲ್ಸ್ ಆ್ಯಂಡ್ ಡೈರೆಕ್ಟರೀಸ್ ಇನ್ ದ ಲಾಂಗ್ ಫಾರ್ಮ್ಯಾಟ್. ಓಕೆನಾ? ಸೊ ಏನು ಮಾಡುತ್ತೆ, ಈ ಎಲ್ಲ ಫೈಲ್ಸ್ ಇದೆ ಅಲ್ವಾ, ಅದರದ್ದು ಲಿಸ್ಟನ್ನ ಕೊಡುತ್ತೆ ಆ್ಯಂಡ್ ಡೈರೆಕ್ಟ್ರಿ ಲಿಸ್ಟ್ನು ಕೊಡುತ್ತೆ, ಇನ್ ಲಾಂಗ್ ಫಾರ್ಮ್ಯಾಟಲ್ಲಿ ಕೊಡುತ್ತೆ. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಟೋಟಲ್ 32 ಅಂತ ತೋರಿಸ್ತಾ ಇದೆ. ಸೊ ಲಿಂಕ್ RWX ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದು ಏನು ಅಂತ ನೋಡೋಣ ಇಲ್ಲಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಫಸ್ಟ್ ಹೈಫನ್ ಇದೆ. ಸೊ ಅಲ್ಲಿ ಏನು ಬೇಕಾದ್ರೆ ಇರ್ಬೋದು. L ಇರ್ಬೋದು. L ಅಂದರೆ ಲಿಂಕ್, ಗ್ಲೋಬಲ್ ಲಿಂಕ್ ಅಂತ. D ಅಂದರೆ ಡೈರೆಕ್ಟರಿ ಅಂತ. ಓಕೆ, ಇದೊಂದು ಫೈಲ್ ಟೈಪ್. ಸೊ ಇಟ್ ಇಂಡಿಕೇಟ್ಸ್ ದ ರೆಗ್ಯುಲರ್ ಫೈಲ್
D indicates the directory, L indicates the global link. ಓಕೆನಾ? ಸೊ ನೆಕ್ಸ್ಟ್ RWX ಅಂತ ಬರುತ್ತಲ್ಲ, ಅದೊಂದು ಗ್ರೂಪ್ ಅಂತ ಮಾಡಿಕೊಂಡು ಅದು ರೀಡ್ ರೈಟ್ ಅಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ಸ್ ಫಾರ್ ದ ಫೈಲ್ ಓನರ್ ಅಂತ ಹೇಳೋಣ. ಓಕೆ, ನೆಕ್ಸ್ಟ್ ಇದು RWX, ಅದನ್ನ ರೀಡ್ ರೈಟ್ ಅಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ಸ್ ಫಾರ್ ದಿ ಗ್ರೂಪ್ ಓನರ್ ಆಫ್ ದಿ ಫೈಲ್ ಅಂತ ಹೇಳುವ. ಸೊ ಅದೇ ತರ RWX, ಸೊ ಇದು ರೀಡ್ ರೈಟ್ ಅಂಡ್ ಎಕ್ಸಿಕ್ಯೂಷನ್ ಪರ್ಮಿಷನ್ ಫಾರ್ ಆಲ್ ಅದರ್ ಯೂಸರ್ಸ್ ಅಂತ. ಓಕೆ, ಸೊ ಫಸ್ಟಿಗೆ ಇದೇನು ಇಂಡಿಕೇಟ್ ಮಾಡುತ್ತೆ, ಡೈರೆಕ್ಟ್ರಿ ಆರ್ ಲಿಂಕ್. ಓಕೆ, ಸೊ ಫಸ್ಟ್ ಗ್ರೂಪ್ ಇಟ್ ವಿಲ್ ಬಿ ಫಾರ್ ದ ಓನರ್, ನೆಕ್ಸ್ಟ್ ಇಟ್ ವಿಲ್ ಬಿ ಫಾರ್ ದ ಗ್ರೂಪ್ ಓನರ್. ಓಕೆ, ನೆಕ್ಸ್ಟ್ ಫಾರ್ ಅದರ್ ಯೂಸರ್ಸ್. ಓಕೆ, ಇಲ್ಲಿ R ಅಂದ್ರೆ ರೀಡ್, W ಅಂದ್ರೆ ರೈಟ್, X ಅಂದ್ರೆ ಎಕ್ಸಿಕ್ಯೂಟ್. ಓಕೆ, ಸೊ ಇವಾಗ ನೆಕ್ಸ್ಟ್ ಇದು ರೂಟ್ ಅಂದ್ರೆ ಓನರ್ ಅಂಡ್ ಗ್ರೂಪ್ ಓನರ್ ತೋರಿಸ್ತಾ ಇದೆ. ಸೊ ಆ ಸೈಜ್ ತೋರಿಸ್ತಾ ಇದೆ, ಅದೇ ತರ ಡೇಟ್ಸ್ನ ತೋರಿಸ್ತಾ ಇದೆ. ಓಕೆ, ಸೊ ಇವಾಗ ಲಿಂಕ್ ಅಂತ ಇರೋದಕ್ಕೆ ಅದು ಯೂಸರ್ /bin ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದೇ ತರ ನಾವು ls -a ಅಂತ ಕೊಡ್ಬೋದು. ಲಿಸ್ಟ್ -a ಅಂದ್ರೆ ಇದು ಎಲ್ಲ ಫೈಲ್ಸ್ ಮತ್ತೆ ಡೈರೆಕ್ಟರಿನ ಲಿಸ್ಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಹಿಡನ್ ಫೈಲ್ಸ್. ಸೊ ಹಿಡನ್ ಫೈಲ್ಸ್ ಯಾವುದೆಲ್ಲ ಇದೆ ಅದನ್ನು ಕೂಡ ಇದು ಲಿಸ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ls -lh ಅಂತ ಕೊಟ್ರೆ ಇವಾಗ ಏನಾಗತ್ತೆ ನೋಡಿ, ಇವಾಗ ಹ್ಯೂಮನ್ ರೀಡೇಬಲ್ ಅಂದ್ರೆ H ಅಂದ್ರೆ ಹ್ಯೂಮನ್ ರೀಡೇಬಲ್. ಸೊ ಹ್ಯೂಮನ್ ರೀಡೇಬಲ್ ಫಾರ್ಮ್ಯಾಟ್ ಅಲ್ಲಿ ನಮಗೆ ಸೈಜ್ ಇಲ್ಲಿ ಕಾಣ್ತಾ ಇದೆ, L 17 KB ಆಫ್ ಡೇಟಾ. ಸೊ ಅದನ್ನ ಇದು ತೋರಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ls -lht ಅಂದ್ರೆ ಓಕೆ, ಇಟ್ ಆಲ್ಸೋ ಶೋಸ್ ದ ಟೈಮ್. Okay, time it was already showing, so ls -ht. okay, ಅಂದ್ರೆ ಟೈಮ್ ನ ತೋರಿಸ್ತಾ ಇದೆ. ಓಕೆ, ಅದೇ ತರ ನಾವು ls -lhtr ಅಂತ ತಗೊಳ್ಳುವ. R ಅಂದ್ರೆ ರಿವರ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಅಲ್ಲಿ ನಿಮಗೆ ಇದು ಇನಿಷಿಯಲ್ ಆಗಿ ತೋರಿಸ್ಬಿಟ್ಟು ಆಮೇಲೆ ಆಲ್ ದ ಲಿಂಕ್ಸ್ ಅದು ತೋರಿಸ್ತಾ ಇತ್ತು. ಇಲ್ಲಿ ಏನಾಗಿದೆ, ಅದು ಎಕ್ಸಾಕ್ಟ್ ಆಗಿ ರಿವರ್ಸ್ ಆಗಿದೆ. ಓಕೆ, ರಿವರ್ಸ್ ಆಗಿ ತೋರಿಸ್ತಾ ಇದೆ. ಸೊ ಅದೊಂದು ಕಮಾಂಡ್. ಸೊ ls ಮೀನ್ಸ್ ಅಂದ್ರೆ ಲಿಸ್ಟ್, ls ಸ್ಪೇಸ್ ಕೊಟ್ಟು -l ಕೊಟ್ರೆ ಅದು ಲಾಂಗ್ ಫಾರ್ಮ್ಯಾಟ್ ಅಲ್ಲಿ ಎಲ್ಲ ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ನ ಲಿಸ್ಟ್ ಮಾಡುತ್ತೆ. ಅದೇ ತರ ls -a ಅಂದ್ರೆ ಅಂದ್ರೆ ಅದು ಎಲ್ಲ ಫೈಲ್ಸ್ ಅಂಡ್ ಡೈರೆಕ್ಟರೀಸ್ ನ ಲಿಸ್ಟ್ ಮಾಡುತ್ತೆ. ಅದೇ ತರ ಹಿಡನ್ ಫೈಲ್ಸ್ ನ ಕೂಡ ಅದು ಲಿಸ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು cd ... ಅಂತ ಕೊಡೋಣ. ಓಕೆ, ಸೊ ಆಕ್ಚುಲಿ cd ... ಕೊಡ್ತಾ ಇಟ್ ಮೂವ್ಸ್ ಅಪ್ ಟು ದ ಪೇರೆಂಟ್ ಡೈರೆಕ್ಟರಿ. ಓಕೆನಾ? ಸೊ ನಮಗೆ ಇವಾಗ ಗೋ ಬ್ಯಾಕ್ ಮಾಡಬೇಕು, ಹೋಮ್ ಡೈರೆಕ್ಟರಿಗೆ ಹೋಗಬೇಕು. ಸೊ ನಾನು cd tilt ಅಂತ ಕೊಡ್ತೀನಿ. ಸೊ ಇವಾಗ ನಾನು ಹೋಮ್ ಡೈರೆಕ್ಟರಿ ಒಳಗಡೆ ಇದ್ದೀನಿ. ಓಕೆ, ಸೊ ಇಲ್ಲಿ ನಾವು ಒಂದು ಫೈಲ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ವಿ. ಸೊ ಅದನ್ನ ಲಿಸ್ಟ್ ಮಾಡೋಣ. ಸೊ ಇವಾಗ ಎಡಿಟರ್ ವಿಂಡೋದಲ್ಲಿ ಹೋಗಿ ಹೇಗೆ ಎಡಿಟ್ ಮಾಡೋದು ಅಂತ ನಿಮ್ಗೆ ಗೊತ್ತು. ಸೊ ಎಡಿಟ್ ಮಾಡೋಕ್ಕೆ ನಾವು VI ಅಥವಾ ವಿಮ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ VI ಅಂತ ಇದೆ, ಫೈಲ್ .txt. ಸೊ ನಾನು ಇದ್ರ ಒಳಗಡೆ ಹೋಗಿ, ಸೊ ಇಲ್ಲಿ ನಾನು ಎಡಿಟ್ ಮಾಡೋಕ್ಕೆ ಐ ಹ್ಯಾವ್ ಟು ಪ್ರೆಸ್ I. ಸೊ ಇನ್ಸರ್ಟ್ ಅಂತ ಕಾಣ್ತಾ ಇದೆ. ಸೊ ನಾನು ಇಲ್ಲಿ ಬರಿತೀನಿ, ವೆಲ್ಕಮ್ ಟು ಮೈಕ್ರೋ ಡಿಗ್ರಿ ಅಂತ. ಓಕೆ, ಇಷ್ಟು ಬರೆದು ನಾನು ಸೇವ್ ಮಾಡ್ತೀನಿ. ಎಸ್ಕೇಪ್ ಕೊಡಬೇಕು ಫಸ್ಟ್, ಕೋಲನ್ ರೈಟ್ ಆ್ಯಂಡ್ ಕ್ವಿಟ್. ಓಕೆ, ಆ್ಯಂಡ್ ಸೇವ್. ಸೊ ಇವಾಗ ಕ್ಯಾಟ್ ಮಾಡ್ಬೋದು, ನಿಮಗೆ ಏನು ಬರೆದಿದ್ದೀನಿ ನಾನು ಫೈಲಲ್ಲಿ ಅಂತ ನೋಡೋಕ್ಕೆ ಕ್ಯಾಟ್ ಕಮ್ಯಾಂಡ್, CAT ಫೈಲ್ .txt. ಓಕೆ, ಸೊ ಇವಾಗ VI ಅಂದರೆ ಎಡಿಟರ್ ವಿಂಡೋ ಒಳಗಡೆ ಹೋಗಿ ನಾವು ಎಡಿಟ್ ಮಾಡಿದ್ವಿ. ಅಂದರೆ VI ಅಲ್ಲಿ ಕೆಲವೊಮ್ಮೆ ಏನು ಮಾಡ್ಬೋದು, ವಿಮ್ ಎಡಿಟರ್ ಒಳಗಡೆ ಹೋಗಿ ನಮಗೆ ಎಕ್ಸಾಕ್ಟ್ ಲೈನ್ಸ್ ಅನ್ನು ಚೇಂಜ್ ಮಾಡಬೇಕಂದ್ರೆ ಎಡಿಟರ್ ವಿಂಡೋ ಒಳಗಡೆ ಹೋಗ್ಬೋದು. ಅದೇ ಥರ ತುಂಬ ಕೋಡ್ ಇಲ್ಲ ಅಂತ ಆದರೆ, ತುಂಬ ಏನು ಫೈಲ್ ಮಾಡಲಿಕ್ಕಿಲ್ಲ ಅಂದರೆ ನಾವು ಏನು ಮಾಡ್ಬೋದು ಅಂದರೆ ವಿಂಡೋದಲ್ಲೇ ಈ ಕಮಾಂಡ್ ಪ್ರಾಂಪ್ಟಲ್ಲೇ ಕ್ಯಾಟ್ ಅಂತ ಕೊಟ್ಟು ಈ ಸಿಂಬಲ್ ಕೊಟ್ಟು ಫೈಲ್
txt ಅಂತ ಕೊಡ್ಬೋದು. ಸೊ ಇಲ್ಲಿ ನಾವು ಟೈಪ್ ಮಾಡ್ಬೋದು ಏನಾದರೂ. ಓಕೆ, ಲಿನಕ್ಸ್ ಈಸ್ ಎ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಟೈಪ್ ಮಾಡ್ತೀನಿ. ಓಕೆ, ನೀವು ಕಂಟ್ರೋಲ್-C ಕೊಡಬೇಕು. ಓಕೆ, ಸೊ ಇವಾಗ ಜಸ್ಟ್ ಚೆಕ್ ಮಾಡೋಣ ಅದು ರಿಫ್ಲೆಕ್ಟ್ ಆಗಿದೆನಾ ಇಲ್ವಾ ಅಂತ. ಸೊ ಅದಕ್ಕೆ ಕ್ಯಾಟ್ ಫೈಲ್ ಡಾಟ್ txt. ಓಕೆ, ತೋರಿಸ್ತಾ ಇಲ್ಲ, 1 minute. ಫೈಲ್ ಡಾಟ್ txt. ಓಕೆ, ತೋರಿಸ್ತಾ ಇಲ್ಲ, 1 minute. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, 1 minute. ಸ್ಕ್ರೀನ್ ಕ್ಲಿಯರ್ ಮಾಡೋಣ. ಸೊ ಕ್ಲಿಯರ್ ಆಯಿತು. ಇವಾಗ ಜಸ್ಟ್ ಚೆಕ್ ಮಾಡೋಣ. vi ಫೈಲ್ ಡಾಟ್ txt ಅಲ್ಲಿ ಏನು ಬರೆದಿದ್ವಿ ಅದು ಡೇಟಾ ಇಲ್ಲ. ಓಕೆ, ಬಿಕಾಸ್ ಆ ಕಮ್ಯಾಂಡ್ನ ಯೂಸ್ ಮಾಡಿದ್ದೆ ಅಲ್ಲ ನಾನು, ಅದಕ್ಕೋಸ್ಕರ. ಸೊ ಇವಾಗ ಇನ್ಸರ್ಟ್ ಮಾಡೋಣ. ವೆಲ್ಕಮ್ ಟು ಮೈಕ್ರೋ ಡಿಗ್ರಿ. ಓಕೆ, ಸೊ ಎಸ್ಕೇಪ್ ಕೊಟ್ಟು ಕೋಲನ್ ಕೊಟ್ಟು ಇದನ್ನು ಸೇವ್ ಮಾಡಬೇಕು. ಓಕೆ, 1 minute. ಎಸ್ಕೇಪ್ ಕೋಲನ್ WQ. ಓಕೆ, ಸೊ ಇವಾಗ ನಾವು ಕ್ಯಾಟ್ ಫೈಲ್ ಡಾಟ್ txt. ಓಕೆ, ಸೊ ಇವಾಗ ಇದು ತೋರಿಸ್ತಾ ಇದೆ. ಸೊ ಇವಾಗ ನಾವು ಯಾವುದೆಲ್ಲ ಫೈಲ್ಸ್ ಇದೆ ಅಂತ ಚೆಕ್ ಮಾಡೋಣ. ಸೊ ನಮಗೆ ಈ ಫೈಲ್ಸ್ನ ತೋರಿಸ್ತಾ ಇದೆ, ಇದರಲ್ಲಿ ನಾವು ಎಡಿಟ್ ಮಾಡೋಣ. ಸೊ ಏನು ಮಾಡೋಣ ಅಂದರೆ ಕ್ಯಾಟ್ ಗ್ರೇಟರ್ ದ್ಯಾನ್ ಸಿಂಬಲ್ 1.txt ಅಂತ ಕೊಡೋಣ. ಸೊ ಇಲ್ಲಿ ನಾವು ಟೈಪ್ ಮಾಡ್ಬೋದು ಏನಾದರೂ. ಲಿನಕ್ಸ್ ಇಸ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ನಾನು ಟೈಪ್ ಮಾಡ್ತೀನಿ. ಸೊ ಇಷ್ಟು ಟೈಪ್ ಆದಮೇಲೆ ನಾವು ಎಂಟರ್ ಕೊಟ್ಟು ಕಂಟ್ರೋಲ್-C ಕೊಡಬೇಕು. ಓಕೆ, ಸೊ ಇವಾಗ ಜಸ್ಟ್ ಚೆಕ್ ಮಾಡೋಣ ಅದು ರಿಫ್ಲೆಕ್ಟ್ ಆಗ್ತಾ ಇದೆನಾ ಅಂತ. 1.txt. ಓಕೆ, ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ನನಗೆ ಇನ್ನೂ ಫರ್ದರ್ ಇದ್ರ ಕೆಳಗಡೆ ನನಗೆ ಏನಾದರೂ ಡೇಟಾ ಬರೀಬೇಕು ಅಂದರೆ ನಾನು ಕ್ಯಾಟ್ ಗ್ರೇಟರ್ ದ್ಯಾನ್ ಸ್ಪೇಸ್ ಕೊಟ್ಟು 1.txt ಅಂತ ಕೊಡಬೇಕು. ಸೊ ಇಲ್ಲಿ ನಾನು ನಂಬರ್ಸ್ ಕೊಡ್ತೀನಿ, 11, 12 and 13. ಓಕೆ, ಎಂಟರ್ ಕೊಟ್ಟು ಕಂಟ್ರೋಲ್-C ಕೊಡಬೇಕು. ಸೊ ಇವಾಗ ಜಸ್ಟ್ ಚೆಕ್ ಮಾಡೋಣ ಅದು ಬರ್ತಾ ಇದೆನಾ ಇಲ್ವಾ ಅಂತ. 1.txt. ಓಕೆ, ಸೊ ನೋಡ್ಬೋದು ಇಲ್ಲಿ ಲಿನಕ್ಸ್ ಇಸ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಆದಮೇಲೆ 11, 12, 13 ಬರ್ತಾ ಇದೆ. ನಾವು ಏನು ಆ್ಯಡ್ ಮಾಡಿದ್ವಿ ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಇದು ರಿಲೇಟೆಡ್ ಟು ಎಡಿಟ್, ನಾವು ಹೇಗೆ ಒಂದು ಫೈಲ್ನ ಎಡಿಟ್ ಮಾಡ್ಬೋದು ಅಂತ ಎಡಿಟರ್ ಎಂಡದಲ್ಲಿ. ಅದೇ ಥರ ಕಮಾಂಡ್ ಪ್ರಾಂಪ್ಟಲ್ಲಿ. ಸೊ ಸ್ಮಾಲರ್ ಡೇಟಾ ಇದ್ದಾಗ ಮಾಡ್ಬೋದು, ಸೊ ಲಾರ್ಜರ್ ಡೇಟಾ ಇದ್ದಾಗ ಅದು ಪಾಸಿಬಲ್ ಆಗಲ್ಲ. ಓಕೆ, ಸೊ ಅದೇ ಥರ ನಾವು ಒಂದು ಫೈಲ್ನ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ. rm ಇವಾಗ ನಾನು 4.txt ರಿಮೂವ್ ಮಾಡ್ತೀನಿ. ಓಕೆ, ಅದು ಕೇಳುತ್ತೆ ರಿಮೂವ್ ರೆಗ್ಯುಲರ್ ಎಂಟಿ ಫೈಲ್ ಅಂತ. ಸೊ ನೀವು ಎಸ್ ಅಂತ ಕೊಡಬೇಕು, ಅದು ರಿಮೂವ್ ಆಗುತ್ತೆ. ಓಕೆ, ಅದೇ ಥರ ಡೈರೆಕ್ಟ್ರಿನ ಹೇಗೆ ರಿಮೂವ್ ಮಾಡೋದು. rmdir ಡೈರೆಕ್ಟ್ರಿ, ನಾನು ಈ ಸ್ಟೋರೇಜ್ ಅನ್ನೋ ಡೈರೆಕ್ಟ್ರಿನ ರಿಮೂವ್ ಮಾಡ್ತೀನಿ. ಸೊ STORAGE ಸ್ಟೋರೇಜ್. ಸೊ ರಿಮೂವ್ ಡೈರೆಕ್ಟ್ರಿ. ಸೊ ಇವಾಗ ನಾವು ls ಮಾಡಿದಾಗ ಸೊ ನಾವು 4.txt ಏನಿತ್ತು ಅದು ರಿಮೂವ್ ಆಗಿದೆ. ಅದೇ ಥರ ಸ್ಟೋರೇಜ್ ಡೈರೆಕ್ಟ್ರಿ ಏನಿತ್ತು ಅದು ಕೂಡ ರಿಮೂವ್ ಆಗಿದೆ. ಸೊ ರಿಮೂವ್ ಡೈರೆಕ್ಟ್ರಿಯಲ್ಲಿ ಇನ್ನೊಂದು ಬರುತ್ತೆ rm -r ಅಂದರೆ ರಿಕರ್ಸಿವ್ಲಿ ನಾವು ಒಂದು ಫೈಲ್ನ ಅಥವಾ ಫೈಲ್ನ ನಾವು ರಿಮೂವ್ ಮಾಡ್ಬೋದು. ಓಕೆ, ಅದೇ ಥರ -f ಅಂದರೆ ಫೋರ್ಸ್ಫುಲ್ ಆಗಿ ಅದರಲ್ಲಿ ಕಂಟೆಂಟ್ ಏನಿರುತ್ತೆ ಅದನ್ನ ನಾವು ರಿಮೂವ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ರಿಮೂವ್.
ಹೇಗೆ ನಾವೊಂದು ಫೈಲ್ಸ್ನ ಡೈರೆಕ್ಟರೀಸ್ನ ರಿಮೂವ್ ಮಾಡ್ತೀವಿ ಅಂತ. ಓಕೆ, ಸೊ ಇವಾಗ ಮ್ಯಾನ್ಯುವಲ್ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು, ಮ್ಯಾನ್ RM ಅಂತ ಟೈಪ್ ಮಾಡಿದರೆ ನಿಮಗೆ ರಿಮೂವ್ಗೆ ರಿಲೇಟೆಡ್, ರಿಮೂವ್ ಫೈಲ್ಸ್ಗೆ ರಿಲೇಟೆಡ್ ಮ್ಯಾನ್ಯುವಲ್ ಸಿಗುತ್ತೆ. ಡಿಸ್ಕ್ರಿಪ್ಷನು ಇರುತ್ತೆ, ಏನು RM ಅಂದರೆ ಏನು, ರಿಮೂವ್ ಫೈಲ್ಸ್ ಆ್ಯಂಡ್ ಡೈರೆಕ್ಟರೀಸ್ ಅದರ ಡಿಸ್ಕ್ರಿಪ್ಷನ್. -F ಅಂದರೆ ಫೋರ್ಸ್ಫುಲಿ ಅಂತ ನಾನು ಹೇಳಿದೆ ಅದು. ಓಕೆ, ಅದೇ ಥರ ಸುಮಾರು ಆಪ್ಷನ್ಸ್ ಇದೆ. -R ಅಂತ ಹೇಳಿದ್ದೆ, ರಿಕರ್ಸಿವ್ಲಿ ರಿಮೂವ್ ದ ಡೈರೆಕ್ಟರೀಸ್ ಆ್ಯಂಡ್ ದೇರ್ ಕಂಟೆಂಟ್ ರಿಕರ್ಸಿವ್ಲಿ ಅಂತ ಇದೆ. ಸೊ ಇದನ್ನೆಲ್ಲ ನೀವು ಮ್ಯಾನ್ RM ಅಂತ ಟೈಪ್ ಮಾಡಿ ನೋಡ್ಬೋದು. ಕ್ವಿಟ್ ಆಗೋಕ್ಕೆ ಕ್ಯೂ ಕೊಡಬೇಕು, ಕ್ವಿಟ್ ಆಗ್ತೀವಿ. ಅದೇ ಥರ ಮ್ಯಾನ್ ಬೇರೆ ವಸ್ತು ಏನು LS ಅಂತ ಕೊಡ್ಬೋದು. ಆವಾಗ ನಿಮಗೆ ಲಿಸ್ಟ್ ಡೈರೆಕ್ಟರಿ ಕಂಟೆಂಟ್ಸ್ದು ಮ್ಯಾನ್ಯುವಲ್ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅಗೇನ್ ಕ್ವಿಟ್ ಕೊಡಿ. ಸೊ ಇದು ಮ್ಯಾನ್ ಕಮಾಂಡ್ ಬಗ್ಗೆ. ನೆಕ್ಸ್ಟ್ ಕಾಪಿ ಕಮಾಂಡ್ ಬಗ್ಗೆ ನೋಡೋಣ. ಒಂದು ನಿಮಿಷ, ಎಷ್ಟು ಫೈಲ್ಸ್ ಇದೆ ಅಂತ ಲಿಸ್ಟ್ ಮಾಡೋಣ. ಲಿಸ್ಟ್ ಫೈಲ್ಸ್. ಓಕೆ, ಎಷ್ಟು ಫೈಲ್ಸ್ ಆ್ಯಂಡ್ ಡೈರೆಕ್ಟರಿ ಇದೆ. ಓಕೆ, ಇವಾಗ ನಾವು CP ಕಾಪಿ ಸೋರ್ಸ್ ಫೈಲಿಂದ ಡೆಸ್ಟಿನೇಷನ್ ಫೈಲ್ಗೆ ಕಾಪಿ ಮಾಡ್ತಾ ಇದ್ದೀವಿ. ಓಕೆನಾ, ಸೋರ್ಸ್ ಫೈಲ್ 1.txt ಅಂತ ಕೊಡ್ತೀನಿ. 1.txt ಇಂದ 4.txtಗೆ ಕಾಪಿ ಮಾಡೋದು. ಓಕೆನಾ, ಸೊ ಇವಾಗ ಅದು ಕಾಪಿ ಆಗಿದೆ. ಸೊ ನಾವು ಜಸ್ಟ್ ಕ್ಯಾಟ್ 4.txt ಮಾಡೋಣ. ಸೊ 1.txtಯಲ್ಲಿ ನಿಮ್ಗೆ ಗೊತ್ತಿರಬೇಕು, ಲಿನಕ್ಸ್ ಇಸ್ ಅ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಈ ಡೇಟಾ ಇತ್ತು. ಸೊ ಅದು ಡೇಟಾ ಇದಕ್ಕೆ ಈ 4.txtಗೆ ಕಾಪಿ ಆಗಿದೆ. ಓಕೆನಾ, ಸೊ ಇದು ಕಾಪಿ ಕಮಾಂಡ್. CP ಅಂದರೆ ಕಾಪಿಂಗ್ ದ ಫೈಲ್ಸ್ ಆ್ಯಂಡ್ ಡೈರೆಕ್ಟರೀಸ್ ಫ್ರಮ್ ಸೋರ್ಸ್ ಟು ದ ಡೆಸ್ಟಿನೇಷನ್. ಅದೇ ಥರ CP -R ಅಂತ ಕೊಟ್ಟು ಸೋರ್ಸ್ ಟು ಡೆಸ್ಟಿನೇಷನ್ ಅಂತ ಕೊಡ್ಬೋದು. 1.txt ಟು 4.txt ಅಂತ. ಓಕೆ, ಅಂದರೆ ರಿಕರ್ಸಿವ್ಲಿ. ಓಕೆ, ನಾವು ರಿಕರ್ಸಿವ್ಲಿ ಕಾಪಿ ಮಾಡ್ತಾ ಇದ್ದೀವಿ, ಅಂದರೆ ಸೋರ್ಸಿಂದ ಡೆಸ್ಟಿನೇಷನ್ಗೆ ಕಾಪಿ ಮಾಡ್ತಾ ಇದ್ದೀವಿ ಅಂತ. ಓಕೆ, ಡೇಟಾವನ್ನು. ಓಕೆ, ನೆಕ್ಸ್ಟ್ ಮೂವ್ ಕಮ್ಯಾಂಡ್ ಬಗ್ಗೆ ನೋಡೋಣ. ಸೊ ಮೂವ್ಸ್ ಅದೇನು ಮಾಡುತ್ತೆ, ಒಂದು ಸೋರ್ಸ್ ಫೈಲಿಂದ ಡೆಸ್ಟಿನೇಷನ್ ಫೈಲಿಗೆ ಎಲ್ಲ ಡೇಟಾವನ್ನು ಮೂವ್ ಮಾಡುತ್ತೆ. ಓಕೆ, ಸೊ ಇವಾಗ ಮೂವ್ ಕಮ್ಯಾಂಡ್ ಈಸ್ MV. ಓಕೆ, ಸೊ ನಾವಿವಾಗ 1.txt ಇಂದ 5.txtಗೆ ನೋಡೋಣ. ಓಕೆ, ಇವಾಗ ಕ್ಯಾಟ್ 5.txt ಅಂತ ಮಾಡೋಣ. ಓಕೆ, ಸೊ ಇವಾಗ ಅದು ಕೂಡ ಮೂವ್ ಆಗಿದೆ, ಅಂದರೆ ಅದರಲ್ಲಿರೋ 1.txtಯಲ್ಲಿರೋ ಡೇಟಾ ಸೊ 5.txt ಫೈಲ್ಗೆ ಮೂವ್ ಆಗಿದೆ. ಓಕೆ, ಇದು ಮೂವ್ ಕಮ್ಯಾಂಡ್ ಬಗ್ಗೆ. ಓಕೆ, ಕಾಪಿ ಆ್ಯಂಡ್ ಮೂವ್ ಕಮ್ಯಾಂಡ್ ಇಟ್ಸ್ ಆಲ್ಮೋಸ್ಟ್ ಸೇಮ್, ಬಟ್ ಏನು ಎಲ್ಲ ಡೇಟಾ ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ. ಓಕೆ, ಸೊ ಇವಾಗ ನಾವು ಒಂದು CPU ಲಿಸ್ಟ್ ಮಾಡಬೇಕಾಗತ್ತೆ ಸಿಸ್ಟಮಲ್ಲಿ. ಸೊ ಅದಕ್ಕೆ ಲಿಸ್ಟ್ CPU ಕಮ್ಯಾಂಡ್. ಓಕೆ, ಸೊ ಇಲ್ಲಿ ನೋಡ್ಬೋದು, ಅದು ತೋರಿಸತ್ತೆ ಆರ್ಕಿಟೆಕ್ಚರ್ ಯಾವುದು ಅಂತ, CPU ಆಪ್ರೇಷನ್ ಮೋಡ್ ಯಾವುದು ಅಂತ. ಓಕೆ, CPUs ಆನ್ಲೈನಲ್ಲಿ ಎಷ್ಟಿದೆ, 0 ಇದೆ. ಸೊ ಎಲ್ಲ ಡೇಟಾವನ್ನು ತೋರಿಸ್ತದೆ ಅದು ಲಿಸ್ಟ್ CPU. ಓಕೆ, ಇಟ್ ವಿಲ್ ಗಿವ್ ಇನ್ಫಾರ್ಮೇಷನ್ ಅಬೌಟ್ ದ CPU. ಓಕೆ, ಸೊ ಇವಾಗ ನಾವು ಒಂದು ಕಮ್ಯಾಂಡ್ ಇದೆ, ಯಾವ ಮೆಮರಿ ಇನ್ ಟರ್ಮ್ಸ್ ಆಫ್ MB ಬೇಕು ಅಂದರೆ ಅದಕ್ಕೆ ಕಮ್ಯಾಂಡ್ ಫ್ರೀ -M. ಸೊ ಇನ್ ಟರ್ಮ್ಸ್ ಆಫ್ MB ನಮಗೆ ಡೇಟಾ ಸಿಗುತ್ತೆ. ಇಲ್ಲಿ ಮೆಮರಿ ಎಷ್ಟಿದೆ, ಟೋಟಲ್ 949. ಇನ್ ಟರ್ಮ್ಸ್ ಆಫ್ MB ಯೂಸ್ಡ್ ಇಷ್ಟು 146 MB, ಫ್ರೀ ಇಷ್ಟು 607 MB ಫ್ರೀ ಇದೆ ಅಂತ. ಸೊ ಇನ್ ಟರ್ಮ್ಸ್ ಆಫ್ GBಗೆ ಫ್ರೀ -G ಅಂತ ಕೊಡಬೇಕು. ಸೊ ಸಿನ್ಸ್ ಇನ್ ಟರ್ಮ್ಸ್ ಆಫ್ GB ನಾವು ಡೇಟಾ ಯೂಸ್ ಮಾಡಿಲ್ಲದ್ರಿಂದ ಅದು ತೋರಿಸ್ತಾ ಇಲ್ಲ, ಬಟ್ ಕಮ್ಯಾಂಡ್ ಇಸ್ ಫ್ರೀ -G. ಓಕೆ, ಸೊ ಇನ್ನೊಂದು ನಾವು DF ಕಮ್ಯಾಂಡ್ನ ಯೂಸ್ ಮಾಡೋಣ. ಅದು ಡಿಸ್ಕ್ ಸ್ಟೋರೇಜ್ ಎಷ್ಟಿದೆ ಅಂತ ತೋರಿಸ್ತದೆ, DF -H. ಓಕೆ, ಸೊ ಎಷ್ಟು ಸೈಜ್ ಇದೆ ಅಂತ ತೋರಿಸ್ತಾ ಇದೆ. ಇದೆಲ್ಲ ಫೈಲ್ ಸಿಸ್ಟಮ್. ಸೊ ಟೆಂಪ್ರರಿ ಫೈಲ್ ಸಿಸ್ಟಮ್ ಸೈಜ್ 4 MB ಇದೆ.
ಸೈಜ್ ಯೂಸ್ಡ್ 0, ಅವೈಲೇಬಲ್ ಇಷ್ಟು ಇದೆ. ಓಕೆ, ಮೌಂಟೆಡ್ ಟು ವಿಚ್ ಡಿವೈಸ್ ಅಂತ /dev ಡಿವೈಸ್ ಫೈಲ್ಸ್ಗೆ ಮೌಂಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ನಾವು ಇವಾಗ ಕ್ರಿಯೇಟ್ ಮಾಡಿದ್ವಲ್ಲ ಸರ್ವರು, ಸೊ ಅದರದ್ದು ಡಿವೈಸ್ /dev xvda. ಓಕೆ, ಅದರ ಸ್ಟೋರೇಜ್ ಈ ಡಿವೈಸ್ ಒಳಗಡೆ ಇರುತ್ತೆ. ಅದರದ್ದು 8 GB ಇದೆ. ಸೊ ಯೂಸ್ಡ್ 1.6 GB, ಅವೈಲೇಬಲ್ 6.5 GB. ಓಕೆನಾ? ಸೊ ಇದು ಡಿ ಎಫ್ ಬಗ್ಗೆ. ಸೊ ನೀವು ಮ್ಯಾನ್ ಡಿ ಎಫ್ ಅಂತ ಕ್ಲಿಕ್ ಮಾಡಿದರೆ ಇದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ತೋರಿಸ್ತದೆ. ಓಕೆ, ರಿಪೋರ್ಟ್ ಫೈಲ್ ಸಿಸ್ಟಮ್ ಡಿಸ್ಕ್ ಸ್ಪೇಸ್ ಯೂಸೇಜ್ ಅಂತ ನಾನು -h ಅಂತ ಕೊಟ್ಟೆ, ಅಂದರೆ ಹ್ಯೂಮನ್ ರೀಡೇಬಲ್ ಫಾರ್ಮ್ಯಾಟಲ್ಲಿ ಅದು ಬರ್ತದೆ. ಓಕೆ, ಸೊ ಇದೇ ಥರ -b ಕೊಟ್ಟರೆ ಬ್ಲಾಕ್ ಸೈಜ್ ಕೊಡುತ್ತೆ, -i ಕೊಟ್ಟರೆ -l ಕೊಟ್ಟರೆ ಲೋಕಲ್. ಓಕೆ, ಈ ಥರ -t ಕೊಟ್ಟರೆ ಪ್ರಿಂಟ್ ಫೈಲ್ ಸಿಸ್ಟಮ್ ಟೈಪ್. ಸೊ ಈ ಥರ ಎಲ್ಲ ಕೊಟ್ಟು ನೀವು ಟ್ರೈ ಮಾಡ್ಬೋದು. ಸೊ ನಾನು ಕ್ವಿಟ್ ಕೊಡ್ತೀನಿ, ಕ್ಯೂ. ಓಕೆ, ಸೊ ನೆಕ್ಸ್ಟ್ ಆ್ಯಡ್ ಯೂಸರನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಆ್ಯಡ್ ಯೂಸರ್. ಓಕೆ, SHNVI ಶಾನ್ವಿ ಅಂತ ಕೊಡ್ತೀನಿ. ಸೊ ಈಗ ಇದಕ್ಕೆ ಸಿಸ್ಟಮ್ಗೆ ಒಂದು ಯೂಸರ್ ಆ್ಯಡ್ ಆಗಿದೆ. ಓಕೆನಾ? ಸೊ ನಾವು ಇವಾಗ ಅದರ ಪಾಸ್ವರ್ಡ್ನ ನಾವು ಕೊಡಬೇಕು. ಸೊ ಆವಾಗ ನಾವು ಏನು ಮಾಡ್ಬೋದು, PASSWD ಅಂತ ಕೊಟ್ಟು SHNVI ಪಾಸ್ವರ್ಡ್ನ ಕೊಡ್ಬೋದು. ಸೊ ನೀವು ಪಾಸ್ವರ್ಡ್ ನಾನು ABCDEF123 ಅಂತ ಕೊಡ್ತೀನಿ. ರೀಟೈಪ್ ಪಾಸ್ವರ್ಡ್ ಅಂತ ಬರ್ತಾ ಇದೆ, ABCDEF123 ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಯೂಸರ್ಗೆ ಏನಾಗಿರುತ್ತೆ, ಪಾಸ್ವರ್ಡ್ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಲಿಸ್ಟ್ ಕೊಟ್ಟರೆ ನಮ್ಮ ಫೈಲ್ಸ್ ತೋರಿಸ್ತಾ ಇದೆ. ಸೊ ಆ್ಯಡ್ ಯೂಸರ್ ನಾವು ಒಂದು ಶಾನ್ವಿ ಅಂತ ಯೂಸರ್ನ ಆ್ಯಡ್ ಮಾಡಿದ್ದೀವಿ. ಓಕೆ, ಅದೇ ಥರ ನೀವು ತುಂಬ ಯೂಸರ್ಸ್ನ ಆ್ಯಡ್ ಮಾಡ್ಬೋದು, ಅದಕ್ಕೆ ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಅದಕ್ಕೆ ಕಮಾಂಡ್ PASSWD ಅಂತ. ಸೊ ಇವಾಗ ನಾವು ಯಾವುದೋ ಒಂದು ಸಾಫ್ಟ್ವೇರ್ ಅಥವಾ ಸಿಸ್ಟಮ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಸೊ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ನಾನು ಇನಿಷಿಯಲಿ ಹೇಳಿದಾಗೆ ಅಮೆಝಾನ್ ಲಿನಕ್ಸ್ಗೆ ಪ್ಯಾಕೇಜ್ ಎಮ್. ಸೊ ನಾನು YUM ಅಂತ ಕೊಡ್ತೀನಿ, ಅಪ್ಡೇಟ್ ಅಂತ ಕೊಡಬೇಕು. ನೆಕ್ಸ್ಟ್ -y ಅಂತ ಯಾಕೆ ಕೊಡ್ತಿದ್ದೀನಿ ಅಂದರೆ, ಸೊ ಅದು ಅಪ್ಡೇಟ್ ಮಾಡುವಾಗ ಸಮ್ ಕಂಡೀಷನ್ ತೋರಿಸ್ಬಿಟ್ಟು ಎಸ್ ಆರ್ ನೋ ಅಂತ ತೋರಿಸುತ್ತೆ. ನಾನು ಎಸ್ ಅಂತ ಕೊಡ್ತೀನಿ. ಓಕೆ, ಆಲ್ರೆಡಿ ಇದು ಇದೆ ಇದರಲ್ಲಿ. ಸೊ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನನಗೆ ಒಂದು ಏನಾದರೂ ಇನ್ಸ್ಟಾಲ್ ಮಾಡಬೇಕು. ಓಕೆ, ನಾನು Nginx ಸರ್ವರ್ನ ಇನ್ಸ್ಟಾಲ್ ಮಾಡ್ತೀನಿ. ಸೊ ಅದಕ್ಕೆ ಕಮಾಂಡ್ yum install Nginx. ಓಕೆ, ಇಲ್ಲಿ ನೋಡಿ ನಾನು -y ಕೊಡಲಿಲ್ಲ. ಸೊ ಈಗ ಅದು ತೋರಿಸ್ತಾ ಇದೆ, ಈಸ್ ದಿಸ್ ಓಕೆ ಅಂತ. ಎಸ್ ಅಂತ ಕೊಡಿ. ಇವಾಗ Nginx ಸರ್ವರ್ ಇನ್ಸ್ಟಾಲ್ ಆಗ್ತಾ ಇದೆ. ಓಕೆನಾ? ಸೊ ಇವಾಗ ನಾವು ಒಂದು ಸಿಸ್ಟಮ್ ರನ್ ಆಗ್ತದ ಇಲ್ವಾ ಅಂತ ನೋಡೋಕ್ಕೆ ಸಿಸ್ಟಮ್ CTL. ಓಕೆ, ಇಲ್ಲಿ ಸಿಸ್ಟಮ್ ಸ್ಪೆಲ್ಲಿಂಗ್ ಸಿಸ್ಟಮ್ CTL ಸ್ಟೇಟಸ್, ಸಿಸ್ಟಮ್ CTL ಸ್ಟೇಟಸ್ Nginx ಅಂತ ಕೊಡ್ಬೋದು. ಇನ್ಆಕ್ಟಿವ್ ಅಂತ ಇದೆ. ಸೊ ಇನ್ಆಕ್ಟಿವ್ ಇದ್ರೆ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಅಗೇನ್ ಸಿಸ್ಟಮ್ CTL START ಸ್ಟಾರ್ಟ್ Nginx. ಓಕೆ, ಸ್ಟಾರ್ಟ್ ಆಗಿದೆ. ಇವಾಗ ನಾವು ಸ್ಟೇಟಸ್ ಚೆಕ್ ಮಾಡೋಣ. ಓಕೆ, ಇವಾಗ ನೋಡಿ ಆಕ್ಟಿವ್ ಇದೆ. ಓಕೆ, ಸೊ ಏನು ನಾವು Nginx ಸರ್ವರ್ ಇನ್ಸ್ಟಾಲ್ ಮಾಡಿದ್ವಿ, ಸೊ ಆ ಸರ್ವಿಸ್ ಇವಾಗ ಆಕ್ಟಿವ್ ರನ್ನಿಂಗ್ ಇದೆ. ಓಕೆ, ಸೊ ಇವಾಗ ನಾವು ಇದನ್ನು ರೀಸ್ಟಾರ್ಟ್ ಮಾಡ್ಬೋದು ಅಥವಾ ಸ್ಟಾಪ್ ಮಾಡ್ಬೋದು. ಇವಾಗ ನೋಡಿ ಸ್ಟಾರ್ಟ್ ಮಾಡಿದೆ ಅಲ್ವಾ, ಸ್ಟಾಪ್ ಅಂತ ಕೊಡ್ತೀನಿ. ಅದು ಸ್ಟಾಪ್ ಆಗಿರುತ್ತೆ. ಸ್ಟೇಟಸ್ ಚೆಕ್ ಮಾಡೋಣ. ಸೊ
ಸೊ ಇಲ್ಲಿ ನೋಡ್ಬೋದು ಆಕ್ಟಿವ್ ಇನ್ಆಕ್ಟಿವ್ ಡೆಡ್ ಅಂತ ತೋರಿಸ್ತಾ ಇದೆ. ಇವಾಗ ನನಗೆ ಇನ್ನೊಮ್ಮೆ ರೀಸ್ಟಾರ್ಟ್ ಮಾಡಬೇಕು, ಅದಕ್ಕೆ ರೀಸ್ಟಾರ್ಟ್ ಅಂತ ಕೊಡ್ತೀನಿ. ಓಕೆ, ಸ್ಟೇಟಸ್ ಚೆಕ್ ಮಾಡೋಣ. ಸೊ ಇವಾಗ ಆಕ್ಟಿವ್ ರನ್ನಿಂಗ್ ಅಂತ ತೋರಿಸ್ತಾ ಇದೆ. ಸೊ ಇದು ಒಂದು ನಾವು ಹೇಗೆ ಸಿಸ್ಟಮ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೋದು, ಅದೇ ಥರ ಹೇಗೆ ಸ್ಟಾರ್ಟ್ ಮಾಡ್ಬೋದು, ಸ್ಟೇಟಸ್ ಚೆಕ್ ಮಾಡ್ಬೋದು, ಸ್ಟಾಪ್ ಮಾಡಿ ಅಗೇನ್ ನಾವೊಂದು ಸರ್ವರ್ ಅಥವಾ ಸಾಫ್ಟ್ವೇರ್ನ ಹೇಗೆ ನೋಡ್ಬೋದು ಅಂತ. ಓಕೆ, ಸೊ ನೆಕ್ಸ್ಟ್ ನಾವು ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ಟಚ್ file2.txt. ಓಕೆ, ಸೊ ಫೈಲ್ ಕ್ರಿಯೇಟ್ ಆಯಿತು. ಇವಾಗ ಒಂದು ಈ ಫೈಲ್ಗೆ ಏನಾದರೂ ನಾವು ಕಾಪಿ ಮಾಡಬೇಕು. ಓಕೆ, ನಾನು ಇದನ್ನೇ ಕಾಪಿ ಮಾಡ್ತೀನಿ, ಈ ಡೇಟಾವನ್ನು ಕಾಪಿ ಮಾಡ್ತೀನಿ. ಓಕೆ, vi file2.txt. ಓಕೆ, ಪ್ರೆಸ್ ಐ ಆ್ಯಂಡ್ ಕಾಪಿ ಮಾಡಿದ್ವಲ್ಲ ಅದನ್ನ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಎಸ್ಕೇಪ್ :wq. ಓಕೆ, ಸೊ ಇವಾಗ ಅದು ಅಲ್ಲಿ ಪೇಸ್ಟ್ ಆಗಿದೆ. ಸೊ ಪೇಸ್ಟ್ ಆಗಿದೆ ಎಲ್ಲ ಚೆಕ್ ಮಾಡೋಕ್ಕೆ ಕ್ಯಾಟ್ file2.txt. ಓಕೆ, ಸೊ ಇವಾಗ ನಾವು ಮೆಸೇಜಸ್ಸನ್ನು ಹೇಗೆ ಹೆಡ್ ಅಂತ ಒಂದು ಕಮ್ಯಾಂಡ್ ಇದೆ. ಸೊ ಅದರಲ್ಲಿ ನನಗೆ ಇಷ್ಟು ಮೆಸೇಜಸ್ ಮಾತ್ರ ನನಗೆ ತೋರಿಸ್ಬೇಕು ಅಂತ ಇರುತ್ತೆ. ಸೊ ಆವಾಗ ನಾವು ಏನು ಮಾಡ್ಬೋದು, ಹೆಡ್ ನನಗೆ ಒಂದು 6 ಲೈನ್ಸ್ ತೋರಿಸ್ಬೇಕು. ಯಾವ ಫೈಲಿಂದ? file2.txt ಇಂದ. ಓಕೆ, ಸೊ ಇವಾಗ ನೋಡ್ಬೋದು ನೀವು, ಇದು ಕ್ಯಾಟ್ file2 ಮಾಡಿದಾಗ ಬಂದಿರೋ ಡೇಟಾ. ಸೊ ಇದರಲ್ಲಿ ಇನಿಷಿಯಲಿಂದ 6 ನಮಗೆ 6 ಲೈನ್ಸ್ನ ಅದು ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಇನಿಷಿಯಲಿಂದ 6 ಲೈನ್ನ ತೋರಿಸ್ತಾ ಇದೆ. ಅದೇ ಥರ ನಮಗೆ ಲಾಸ್ಟ್ ಪಾರ್ಟ್ ಆಫ್ ದ ಫೈಲ್, ಲಾಸ್ಟ್ ಲೈನನ್ನು ತೋರ್ಸೋಕ್ಕೆ ನಮಗೆ ಕಮ್ಯಾಂಡ್ ಟೇಲ್ ಹೈಫನ್. ಸೊ ಲಾಸ್ಟ್ ನಮಗೆ ಒಂದು 4 ಲೈನ್ಸನ್ನು ತೋರಿಸ್ಲಿ ಅಂತ ಕೊಡೋಣ, file2.txt. ಓಕೆ, ಲಾಸ್ಟ್ 4 ಲೈನ್ಸ್ನ ಈಗ ಅದು ತೋರಿಸ್ತಾ ಇದೆ. ಓಕೆ, ಅದೇ ಥರ ನಾವು ಹೆಡ್ ಆ್ಯಂಡ್ ಟೇಲ್ ಇನ್ಕ್ಲೂಡ್ ಮಾಡಿ ಕೊಡ್ಬೋದು. ಹೆಡ್ -6 file2.txt. ಓಕೆ, ನೆಕ್ಸ್ಟ್ ಟೇಲ್ -5 ಅಂತ ಕೊಡೋಣ. ಸೊ ಇವಾಗ ಕೊಟ್ಟಿದ್ದೀನಿ ಅಲ್ವಾ. ಓಕೆ, ಇದು ಡೇಟಾವನ್ನು ತೋರಿಸ್ತಾ ಇದೆ. ಓಕೆ, ಲಾಸ್ಟ್ 6 ಲೈನ್, ಟೋಟಲ್ 6 ಲೈನ್ ಹೆಡ್ಡಲ್ಲಿ, ಆಮೇಲೆ ಟೇಲಲ್ಲಿ. ಓಕೆ, ಡೇಟಾವನ್ನು ತೋರಿಸ್ತಾ ಇದೆ. ಇವಾಗ ನಾವು ಸ್ಕ್ರೀನ್ ಕ್ಲಿಯರ್ ಮಾಡೋಣ. ಓಕೆ, ಸೊ ಇವಾಗ ನಮಗೆ ಒನ್ ಮೋರ್ ಥಿಂಗ್, file2.txt ಅಲ್ಲಿ grep ಅಂತ ಒಂದು ಕಮಾಂಡ್ ಇದೆ. ಅದು ಏನು ಮಾಡುತ್ತೆ, ಪ್ಯಾಟರ್ನನ್ನು ನಮಗೆ ಕೊಡುತ್ತೆ. ಓಕೆ, ಸೊ ನಾವು ಯಾವ ಪ್ಯಾಟರ್ನ ನಮಗೆ ಬೇಕಾಗಿರುತ್ತೆ ಆ ಪ್ಯಾಟರ್ನ ನಮಗೆ ಔಟ್ಪುಟ್ ಆಗಿ ತೋರಿಸುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ, ಕ್ಯಾಟ್ file2.txt ಅಂತ ಕೊಟ್ಟು grep ಅಂತ ಕೊಟ್ಟು -i ಅಂತ ಕೊಡ್ತೀನಿ. ಸೊ ಇದು ಇಗ್ನೋರ್ ಏನು ಮಾಡುತ್ತೆ ಅಂದರೆ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ನ ಇಗ್ನೋರ್ ಮಾಡುತ್ತೆ. ನಾನು ಅದರಲ್ಲಿ ಆ್ಯಕ್ಟಿವ್ ಅಂತ ಇತ್ತ ಅಲ್ವಾ, ಸೊ ಅದನ್ನು ತೋರಿಸ್ಬೇಕು, ನನಗೆ ಇಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸೊ ಅದು ಇವಾಗ ನೋಡಿ, ಇವಾಗ ತೋರಿಸ್ತಾ ಇದೆ. ಸೊ ಗ್ರೆಪ್ ಅಂದರೆ ಈ ಒಂದು ಆ್ಯಕ್ಟಿವ್ ಪ್ಯಾಟರ್ನ ಅದು ತೋರಿಸ್ತಾ ಇದೆ. ಓಕೆ, ಪ್ಯಾಟರ್ನ್ ಒಂದು ಫೈಲಲ್ಲಿರೋ ಪ್ಯಾಟರ್ನ ನನಗೆ ರಿಫ್ಲೆಕ್ಟ್ ಆಗಬೇಕು. ಸೊ ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಸೊ ದಿಸ್ ಈಸ್ ಅಬೌಟ್ grep ಕಮ್ಯಾಂಡ್. ಸೊ ಅದೇ ಥರ ನಾವು ಒಂದು chmod ಅಂತ ಒಂದು ಇದು ಕಮ್ಯಾಂಡ್ ಇದೆ, ಅಂದರೆ ಚೇಂಜಿಂಗ್ ದ ಪರ್ಮಿಷನ್. ಸೊ
ಸೊ ಪರ್ಮಿಷನ್ಸನ್ನು ಚೇಂಜ್ ಮಾಡಲಿಕ್ಕೆ ನಾವು ಒಂದು ಕಮ್ಯಾಂಡ್ನ ಯೂಸ್ ಮಾಡ್ತೀವಿ, ಅದು chmod ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು chmod. ಓಕೆ, chmod ಅಂತ. ಸೊ ಅದರಲ್ಲಿ 2 ಟೈಪ್ಸ್ ಇದೆ, ಸಿಂಬಾಲಿಕ್ ಮೋಡ್ ಆ್ಯಂಡ್ ಆಕ್ಟಲ್ ಮೋಡ್. ಓಕೆನಾ? ಸೊ ಸಿಂಟ್ಯಾಕ್ಸ್ ಏನಂದರೆ chmod ಆಪ್ಷನ್ಸ್ ಕೊಡ್ಬೋದು ಆ್ಯಂಡ್ ಪರ್ಮಿಷನ್ಸ್ ನಾವು ಯಾವ್ದು ಕೊಡ್ತೀವಿ ಅದು, ಮತ್ತು ಫೈಲ್ ನೇಮ್. ಓಕೆ, ಎಕ್ಸಾಂಪಲ್. ಓಕೆ, ಸೊ ನಾವು ಇವಾಗ ನಾನು ರೀಡ್, ರೈಟ್ ಆ್ಯಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ ಇದೆ ಅಲ್ಲ, ಅದು ಪರ್ಮಿಷನ್ಸ್. ಓಕೆ, ಯಾರಿಗೆ ಕೊಡಬೇಕು? ಯೂಸರ್ಗೆ, ಗ್ರೂಪ್ಗೆ, ಅದರ್ಸ್ಗೆ. ಓಕೆನಾ? ಸೊ ಗ್ರ್ಯಾಂಟ್ ರೀಡ್ ಆ್ಯಂಡ್ ರೈಟ್ ಪರ್ಮಿಷನ್ ಟು ದ ಓನರ್ ಅಂದರೆ ನಾವು chmod ಯೂಸರ್. ಸೊ ಯೂಸರ್ ಅಂದರೆ ಓನರ್. ಓಕೆನಾ? ಯೂಸರ್ಗೆ ನಾವು ಗ್ರ್ಯಾಂಟ್ ಮಾಡಬೇಕು, ಅದಕ್ಕೆ ಪ್ಲಸ್ ರೀಡ್ ಆ್ಯಂಡ್ ರೈಟ್ ಪರ್ಮಿಷನ್ ಯಾವ ಫೈಲಿಗೆ ಅಂತ ಕೊಡಬೇಕು. ಅದೇ ಥರ ರಿವೋಕ್ ಎಕ್ಸಿಕ್ಯೂಟ್ ಪರ್ಮಿಷನ್ಸ್ ಫ್ರಾಮ್ ದ ಗ್ರೂಪ್ ಅಂದರೆ ಅದನ್ನು ಕೊಡಬೇಕಾಗತ್ತೆ. ರಿವೋಕ್ ಅಂದರೆ ಈ ಎಕ್ಸಿಕ್ಯೂಟ್ ಪರ್ಮಿಷನ್ ಉಂಟಲ್ಲ ಗ್ರೂಪಿಗೆ ಕೊಡಬಾರ್ದು ಅಂತ. ಸೊ chmod g ಮೈನಸ್ ಥರ. ಓಕೆ, ಎಕ್ಸ್ ಈ ಫೈಲಿಗೆ script.sh ಫೈಲಿಗೆ. ಅದೇ ಥರ ಆ್ಯಡ್ ರೀಡ್ ಆ್ಯಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ ಟು ದ ಅದರ್ಸ್ ಅಂದರೆ chmod. ಅದರ್ಸ್ ಅಂದರೆ ಕಮ್ಯಾಂಡ್ chmod, ಅದರ್ಸ್ ಅಂದರೆ ಓ. ಸೊ ನಾವು ಇವಾಗ ಆ್ಯಡ್ ಮಾಡಬೇಕು ರೀಡ್ ಆ್ಯಂಡ್ ರೀಡ್ ಆ್ಯಂಡ್ ಎಕ್ಸಿಕ್ಯೂಟ್. ಸೊ ಅದಕ್ಕೆ ಪ್ಲಸ್ RX ಅಂತ ಕೊಡಬೇಕು ಈ ಫೈಲಿಗೆ. ಓಕೆ, ಕಂಬೈನ್ಡ್ ಪರ್ಮಿಷನ್ ಹೇಗೆ ಕೊಡ್ಬೋದು? chmod u ರೀಡ್ ಆ್ಯಂಡ್ ರೈಟ್ GO ಅಂದರೆ ಗ್ರೂಪ್ ಆ್ಯಂಡ್ ಅದರ್ಸಿಗೆ ಓನ್ಲಿ ರೀಡ್ ಪರ್ಮಿಷನ್ ಯಾವ file.txt ಇದು. ಓಕೆ, ಇದು ಸಿಂಬಾಲಿಕ್ ಮೋಡಲ್ಲಿ ಹೇಗೆ ನಾವು ಮಾಡ್ಬೋದು ಅಂತ. ಓಕೆ, ಇನ್ನೊಂದಿದೆ ಆಕ್ಟಲ್ ಮೋಡ್. ಸೊ ಅದಕ್ಕೆ chmod ಆಪ್ಷನ್ಸ್ ಮೋಡ್ ಫೈಲ್. ಓಕೆ, ಸೊ ಇವಾಗ ಏನು ಮಾಡಬೇಕು? ಸೆಟ್ ರೀಡ್ ಆ್ಯಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ಸ್ ಫಾರ್ ದಿ ಓನರ್, ಗ್ರೂಪ್ ಆ್ಯಂಡ್ ಅದರ್ಸ್. ಓಕೆನಾ? ಸೊ ಇಲ್ಲಿ ನಾವು ಇನ್ನೊಂದು ಏನಂದರೆ ರೀಡಿಗೆ ವ್ಯಾಲ್ಯೂಸ್ ಇದೆ. ಓಕೆ, ಅನ್ಮಾಸ್ಕ್ ವ್ಯಾಲ್ಯೂಸ್. ಸೊ ರೀಡಿಗೆ 4, ರೈಟಿಗೆ 2, ಎಕ್ಸಿಕ್ಯೂಟಿಗೆ 1. ಓಕೆ, ಸೊ ಈ ಪರ್ಮಿಷನ್ ರೀಡ್, ರೈಟ್, ಎಕ್ಸಿಕ್ಯೂಟಿಗೆ 1. ಓಕೆ, ಪರ್ಮಿಷನ್ಸ್ ಟೋಟಲ್ ಮಾಡಿದಾಗ ನಮಗೆ 7 ಸಿಗತ್ತೆ. ಓಕೆ, ಸೊ ನಮಗೆ ರೀಡ್ ಮತ್ತು ಎಕ್ಸಿಕ್ಯೂಟ್ ಅಷ್ಟೇ ಬೇಕು ಅಂದರೆ ಏನಾಗುತ್ತೆ? 5 ಆಗುತ್ತೆ. ಓಕೆ, ನಮಗೆ ರೀಡ್ ಮತ್ತು ರೈಟ್ ಅಷ್ಟೇ ಬೇಕು ಅಂದರೆ ನಮಗೆ 6 ಆಗುತ್ತೆ. ಓಕೆ, ಸೊ ಆ ಥರ ನಾವು ಪರ್ಮಿಷನ್ಸ್ ಕೊಡ್ತಾ ಹೋಗಬೇಕು. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು ನೀವು. ಸೊ ಸೆಟ್ ರೀಡ್ ಆ್ಯಂಡ್ ರೈಟ್ ಎಕ್ಸಿಕ್ಯೂಟ್ ಪರ್ಮಿಷನ್ ಫಾರ್ ಓನರ್, ಗ್ರೂಪ್ ಆ್ಯಂಡ್ ಅದರ್ಸ್. ಸೊ ಎಲ್ಲರಿಗೂ ನಾವು ಪರ್ಮಿಷನ್ ಕೊಡಬೇಕು. chmod. ಓಕೆ, RWX ನಾನು ಇಲ್ಲಿ ತೋರಿಸ್ದೆ ನಿಮಗೆ. ಸೊ ಈ RWX ರೀಡಿಗೆ 4, ಡಬ್ಲ್ಯೂಗೆ 2 ಆ್ಯಂಡ್ ಎಕ್ಸ್ಗೆ 1. ಸೊ 7, ಟೋಟಲ್ 7. ಸೊ ಅದೇ ಥರ ಇಲ್ಲಿ ರೈಟ್ ಪರ್ಮಿಷನ್ ಇಲ್ಲ ಅಂದರೆ ರೀಡ್ ಆ್ಯಂಡ್ ಎಕ್ಸಿಕ್ಯೂಟ್ ಇದ್ದರೆ 5 ಆ ಥರ. ಓಕೆ, ಸೊ ಅದೇ ಕೊಡ್ತಾ ಇರೋದು chmod 755 ಈ ಫೈಲಿಗೆ. ಓಕೆ, ರಿಸ್ಟ್ರಿಕ್ಟ್ ಪರ್ಮಿಷನ್ ಟು ದ ಓನರ್ ಓನ್ಲಿ. ಸೊ ಓನ್ಲಿ ಓನರ್ಗೆ ಮಾತ್ರ ಪರ್ಮಿಷನ್ ಕೊಡಬೇಕು. ಸೊ ಆವಾಗ ಏನು? ಫಸ್ಟ್ ಇದು ಓನರ್. ಸೊ chmod 700 private.txt ಆಗುತ್ತೆ. ಅದೇ ಥರ ಗ್ರ್ಯಾಂಟ್ ಫುಲ್ ಪರ್ಮಿಷನ್ ಟು ಎವ್ರಿ ಒನ್ ಅಂದರೆ chmod 777 ಪಬ್ಲಿಕ್ ಡೈರೆಕ್ಟರಿ ಅಂತ ಆಗುತ್ತೆ. ಸೊ ಇದು chmod ಬಗ್ಗೆ ಹೇಗೆ ನಾವು ಪರ್ಮಿಷನ್ಸ್ನ ಕೊಡ್ಬೋದು ಫೈಲ್ಸಿಗೆ ಅಂತ. ಓಕೆ, ಸೊ ದಿಸ್ ಈಸ್ ಅಬೌಟ್ ಬೇಸಿಕ್ ಕಮ್ಯಾಂಡ್ಸ್. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಫ್ ಯು ಆರ್ ನ್ಯೂ ಟು ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್, ಕೈಂಡ್ಲಿ ಸಬ್ಸ್ಕ್ರೈಬ್. ಐ ಹೋಪ್ ನೀವು ಇವಾಗ ಏನೇನು ಕಲ್ತ್ಕೊಂಡಿದ್ದೀರೋ ಈ ಕಮೆಂಟ್ಸ್ ಬಗ್ಗೆ ಎಲ್ಲ ಕ್ಲೀನಾಗಿ ಅರ್ಥ ಆಗಿದೆ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮಗೆ ಬೇರೆ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಇಷ್ಟ ಇದೆ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಾವು ನಿಮ್ಮ ಸಜೆಷನ್ಸ್ನ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ನಿಮ್ಗೆ ಈ ಸೆಷನ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದೆ ಹೀಗೆ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.